Hello all, welcome to Creative IS Academy. This is Lohit Kumar R here. ಈ ಹಿಂದಿನ ಕ್ಲಾಸಲ್ಲಿ KS ಎಕ್ಸಾಮ್ನ ಕುರಿತಾಗಿ ಇಂಟ್ರೊಡಕ್ಟರಿ ಕ್ಲಾಸನ್ನು ಮಾಡ್ಕೊಳ್ತಾ ಹೋಗಿದ್ವಿ. ಜೊತೆಗೆ 27/2/2024 ನಡೆದಿರ್ತಕ್ಕಂತಹ KS ಎಕ್ಸಾಮ್ನ ಕುರಿತಾಗಿರ್ತಕ್ಕಂತಹ ಪ್ರಶ್ನೆ ಪತ್ರಿಕೆಯನ್ನು ಡೀಟೇಲ್ಡ್ ಆಗಿ ಎಕ್ಸ್ಪ್ಲನೇಷನ್ ಮಾಡ್ಕೊಳ್ತಾ ಹೋಗಿದ್ವಿ. ಈ ಒಂದು ವಿಡಿಯೋದಲ್ಲಿ ಆ ಒಂದು ಎಕ್ಸ್ಪ್ಲನೇಷನನ್ನು ಮುಂದುವರಿಸುತ್ತಾ ಹೋಗೋಣ. ನೋಡಿ, ಟಾಪಿಕಿಗೆ ಹೋಗೋಕ್ಕಿಂತ ಮುಂಚೆ ಇಲ್ಲಿ ನಿಮಗೆ ಕನ್ಫ್ಯೂಷನ್ ಬರ್ತಾ ಹೋಗುತ್ತೆ. ಓಕೆ, ನಾನು ಈ ಹಿಂದೆ ಸುಮಾರು ಸಲ ಹೇಳಿದ್ದೆ, ಕನ್ನಡದ ಜೊತೆಗೆ ಇಂಗ್ಲೀಷನ್ನು ಕೂಡ ತಾವು ಫೋಕಸ್ ಮಾಡಬೇಕು ಅಂತೇಳಿ. ಸೊ KS ಕ್ವಶನ್ ಪೇಪರನ್ನು ನೋಡಿದ ನಂತರ ನನಗೆ ಇಂಗ್ಲೀಷಿಂದ ಎಕ್ಸ್ಪ್ಲೈನ್ ಮಾಡೋದು ಅಥವಾ ಇಂಗ್ಲೀಷಲ್ಲಿ ಪಾಯಿಂಟ್ಸ್ಗಳನ್ನು ಟು ದ ಪಾಯಿಂಟ್ ಅರ್ಥ ಮಾಡಿಕೊಂಡು ಕನ್ನಡದಲ್ಲಿ ಎಕ್ಸ್ಪ್ಲೈನ್ ಮಾಡೋದು ತುಂಬ ಇಂಪಾರ್ಟೆಂಟ್ ಅಂತ ನನಗೆ ಅನಿಸು. ಆದ್ದರಿಂದ ಕೆಲವೊಂದು ಟಾಪಿಕ್ಗಳನ್ನು ಇಂಗ್ಲೀಷಲ್ಲಿ ಬರ್ಕೊಂಬಿಟ್ಟು ನಾನೇನು ಮಾಡಿದ್ದೀನಿ, ಕನ್ನಡದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೇನೆ. ಸೊ ಆದುದರಿಂದ ಈ ವಿಡಿಯೋಸ್ಗಳನ್ನು ನೋಡ್ತಾ ಇರೋದು ಅಥವಾ ಈ ಕ್ಲಾಸ್ಗಳನ್ನು ಕೇಳ್ತಾ ಇರ್ತಕ್ಕಂಥ ಎಲ್ಲ ಸ್ಟೂಡೆಂಟ್ಸ್ಗಳಿಗೆ, ಆಸ್ಪಿರೆಂಟ್ಸ್ಗಳಿಗೆ ಹೇಳೋದೊಂದೇ, ದಯವಿಟ್ಟು ಇಂಗ್ಲೀಷನ್ನು ಯಾವುದೇ ಕಾರಣಕ್ಕೂ ಇಗ್ನೋರ್ ಮಾಡಬೇಡಿ. ಓಕೆ, ಕನ್ನಡ ಇಂಪಾರ್ಟೆಂಟ್, ನಾನು ಒಪ್ಕೊಳ್ತೀನಿ, ಬಟ್ ಇಂಗ್ಲೀಷ್ ಅಟ್ ದ ಟೈಮ್ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಯಾಕೆ ಅಂದರೆ ಇಂಗ್ಲೀಷಲ್ಲಿ ಅರ್ಥ ಮಾಡ್ಕೊಳ್ಳೋದ್ರ ಮೂಲಕ ಆಪ್ಷನ್ಸ್ಗಳನ್ನು ಈಸಿಯಾಗಿ ಎಲಿಮಿನೇಷನ್ ಮಾಡ್ಬೋದಾಗುತ್ತೆ. ನೋಡಿ, ಡಿವ್ಯಾಲ್ಯೂಯೇಷನ್ ಆಫ್ ಕರೆನ್ಸಿ ಅಂತೇಳಿ ಇಂಗ್ಲೀಷಲ್ಲಿದೆ. ಕನ್ನಡದಲ್ಲಿ ಏನಾಗ್ತಾ ಹೋಗಿದೆ, ಅದಕ್ಕೆ ಕರೆನ್ಸಿ ಅಪಮೌಲ್ಯೀಕರಣ ಅಂತೇಳಿದೆ, ಕಾಂಪ್ಲೆಕ್ಸ್ ವರ್ಡ್. ಇದನ್ನು ಇಂಗ್ಲೀಷಲ್ಲಿ ಡಿವ್ಯಾಲ್ಯೂಯೇಷನ್ ಆಫ್ ಕರೆನ್ಸಿ ಅಂತೇಳಿ ಸಿಂಪಲ್ಲಾಗಿ ತಾವು ನೆನ್ಪಿಟ್ಕೊಳ್ಬೋದು. ಓಕೆನಾ? ಸೊ ಏನಕ್ಕೆ ಹೇಳ್ತಾ ಹೋಗ್ತಿದ್ದೀನಿ ಅಂದರೆ, ಮುಂದೆ ನಿಮಗೆ ಈ ಕ್ಲಾಸ್ ನೋಡ್ಕೊಳ್ತಾ ಹೋದಂಥ ಸಂದರ್ಭದಲ್ಲಿ ನಿಮಗೆ ಅರ್ಥ ಆಗ್ತಾ ಹೋಗುತ್ತೆ ಇಂಗ್ಲೀಷಿನ ಇಂಪಾರ್ಟೆನ್ಸ್ ಎಷ್ಟಿದೆ ಅಂಥೇಳಿ. ಸೊ ನಾವು KS ಎಕ್ಸಾಮ್ ಆಲ್ರೆಡಿ ಬರೆದಿದ್ದೀವಿ. ಇದೇ ರೀತಿಯಾಗಿರ್ತಕ್ಕಂಥ ಪ್ಯಾಟ್ರನ್ ಮುಂದೆ ಬರ್ಬೋದಲ್ವ. ಈಗಾಗಲೇ PSI ಎಕ್ಸಾಮನ್ನು ಕೂಡ ನೀವು ಟೆಸ್ಟ್ ಮಾಡಿದ್ದೀರಾ. ಸೊ ಅದೇ ರೀತಿಯಾಗಿ ಇಂಗ್ಲೀಷಿಗೂ ಕೂಡ ಇಂಪಾರ್ಟೆನ್ಸನ್ನು ಕೊಡಿ. ಈ ಪ್ರಶ್ನೆಯನ್ನು ಗಮನಿಸಿ. M3 ಎಂಬುದನ್ನು ಹಣದ ಪೂರೈಕೆಯನ್ನು ಅಳತೆ ಮಾಡಲು ಬಹಳ ಸಾಮಾನ್ಯವಾಗಿ ಉಪಯೋಗಿಸಲಾಗುತ್ತದೆ. ಇದನ್ನು ಒಟ್ಟು ಹಣಕಾಸಿನ ಸಂಪನ್ಮೂಲಗಳು ಎಂಬುದಾಗಿಯೂ ಕರೆಯಲಾಗುತ್ತದೆ. M3ಯು ಕೆಳಗಿನ ಮೊತ್ತಗಳನ್ನು ನಿರ್ಧರಿಸುತ್ತದೆ ಅಂತ ಪ್ರಶ್ನೆ ಕೇಳಲಾಗಿರುವಂಥದ್ದು. ಇಲ್ಲಿ 5 ರೀತಿಯಾಗಿರ್ತಕ್ಕಂಥ ಆಪ್ಷನನ್ನು ಕೊಟ್ಟಿದ್ದಾರೆ. ಸರಿಯಾಗಿರ್ತಕ್ಕಂಥ ಉತ್ತರವನ್ನು ಐಡೆಂಟಿಫೈ ಮಾಡಿದಂತಹ ಸಂದರ್ಭದಲ್ಲಿ ನಮಗೆ ಒಂದು ಬಾರಿ ಗ್ಲಾನ್ಸನ್ನು ಮಾಡ್ಕೊಳ್ಬೇಕಾಗತ್ತೆ. ವಾಣಿಜ್ಯ ಬ್ಯಾಂಕುಗಳಲ್ಲಿರುವ ನಿವ್ವಳ ಬೇಡಿಕೆ ಠೇವಣಿಗಳು ಅಂತೇಳಿದ್ದಿಲ್ಲ, ಇದು ನಾವು ಕನ್ಸಿಡರ್ ಮಾಡ್ಬೋದು M3ಯ ಅಡಿಯಲ್ಲಿ. ಸೊ ಮುಂದುವರೆದಂತೆ ನಮಗೆ ವಾಣಿಜ್ಯ ಬ್ಯಾಂಕುಗಳಲ್ಲಿರುವ ನಿವ್ವಳ ಅವಧಿಯ ಠೇವಣಿಗಳು ಅಂತೇಳಿ ಏನಿದೆಯಲ್ಲ ಆಪ್ಷನ್, ಅಂದರೆ ಸ್ಟೇಟ್ಮೆಂಟ್ ಬಿನೂ ಕೂಡ ಏನಾಗ್ತಾ ಹೋಗುತ್ತೆ, ಸರಿಯಾಗ್ತಾ ಹೋಗುತ್ತೆ. ಜೊತೆಗೆ ನಮಗೆ ಹಣ ಅಂತಕ್ಕಂಥ ಒಂದು ಆಪ್ಷನನ್ನು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ ನೋಡಿ, ಇದು ಕೂಡ ಸರಿಯಾಗ್ತಾ ಹೋಗುತ್ತೆ. 1, 2, 3 ಸ್ಟೇಟ್ಮೆಂಟ್ ಸರಿಯಾಗಿರೋದ್ರಿಂದ ಆಪ್ಷನ್ 1 ಸರಿಯಾಗ್ತಾ ಹೋಗುತ್ತೆ. ನೋಡಿ, ಅವ್ರು ಕೇಳಿರುವಂಥದ್ದು M3ಯು ಈ ಕೆಳಗಿನ ಮೊತ್ತವನ್ನು ನಿರ್ಧರಿಸುತ್ತದೆ ಅಂತೇಳಿ. ಸೊ ಆದುದರಿಂದ ವಾಣಿಜ್ಯ ಬ್ಯಾಂಕುಗಳಲ್ಲಿನ ನಿರ್ವಹಣಾ ಅವಧಿಯ ಠೇವಣಿಗಳು, ಹಣ ಮತ್ತು ವಾಣಿಜ್ಯ ಬ್ಯಾಂಕುಗಳಲ್ಲಿರುವ ನಿವ್ವಳ ಬೇಡಿಕೆ ಠೇವಣಿಗಳು ಬರ್ತಾ ಹೋಗ್ತವೆ. ಅಂಚೆ ಕಚೇರಿಯ ಉಳಿತಾಯಗಳು ಬರೋದಿಲ್ಲ. ಅಂಚೆ ಕಚೇರಿಯ ಉಳಿತಾಯ ಸಂಘಟನೆಗಳಲ್ಲಿರುವ ಒಟ್ಟು ಠೇವಣಿಗಳು ಈ ಒಂದು ಕೇಸಲ್ಲಿ ಬರೋದಿಲ್ಲ. ಮುಂದಿನ ಪ್ರಶ್ನೆಯನ್ನು ಗಮನಿಸಿ. ಕೆಳಗಿನವುಗಳಲ್ಲಿ ಯಾವುವು ಸರಿಯಾದ ಹೊಂದಾಣಿಕೆ ಆಗುತ್ತದೆ? ಮೊದಲನೇ ಭಾಗದಲ್ಲಿ A, ಎರಡನೇ ಭಾಗದಲ್ಲಿ B. A, ಹಣದ ಅಪಮೌಲ್ಯ, ಸಾಲ ಮಾಪನ ಏಜೆನ್ಸಿಗಳು, ಆರ್ಜಿಸುವ ಹೊಸ ತಂತ್ರಜ್ಞಾನ ಅಂತೇಳಿದೆ. ವಿದೇಶಿಗಳಲ್ಲಿ ದೇಶೀಯ ವಸ್ತುಗಳ ರಫ್ತುಗಳ ಸ್ಪರ್ಧಾತ್ಮಕತೆಯನ್ನು ಸುಧಾರಿಸುವುದು, ಭಾರತೀಯ ರಿಸರ್ವ್ ಬ್ಯಾಂಕ್ ನಿಯಂತ್ರಿಸುವುದು, ಬಂಡವಾಳ ವೆಚ್ಚ ಅಂತೇಳಿದೆ. ಇಲ್ಲಿ ಸ್ವಲ್ಪ ಅಬ್ಸರ್ವ್ ಮಾಡ್ಕೊಳ್ಳಿ. ಹಣದ ಅಪಮೌಲ್ಯ ಅಂತೇಳಿದೆ ನೋಡಿ, ಕರೆನ್ಸಿ ಡಿವ್ಯಾಲ್ಯೂಯೇಷನ್ ಅಂತೇಳಿ ಕರಿತೀವಿ. ಇದಕ್ಕೆ ಕರೆನ್ಸಿ ಡಿವ್ಯಾಲ್ಯೂಯೇಷನ್ ಅಂತೇಳಿ ಕರಿತೀವಿ. ಸೊ ವಾಟ್ ಈಸ್ ದ ರೀಸನ್ ಬಿಹೈಂಡ್ ಕರೆನ್ಸಿ ಡಿವ್ಯಾಲ್ಯೂಯೇಷನ್ ಅಂತ ನೋಡಿದಂತಹ ಸಂದರ್ಭದಲ್ಲಿ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟನ್ನು, ಅಂದರೆ ಇದನ್ನು ಸಿಂಪಲ್ಲಾಗಿ FDI ಅಂತೇಳಿ ಕರಿತೀವಿ. ಇದನ್ನು ಏನು ಮಾಡುವಂಥದ್ದು, ಇನ್ಕ್ರೀಸ್ ಮಾಡುವಂಥದ್ದು. ಇದು ಮೊದಲನೇ ಪಾಯಿಂಟ್. ಜೊತೆಗೆ ಭಾರತದಿಂದ ಇತರೆ ದೇಶಗಳಿಗೆ ಎಕ್ಸ್ಪೋರ್ಟ್ ಮಾಡುವಂಥದ್ದು. ಓಕೆ, ಎಕ್ಸ್ಪೋರ್ಟ್ ಅಂದರೆ ಏನಂತ ಕರಿತೀವಿ, ಇದಕ್ಕೆ ರಫ್ತು ಅಂತೇಳಿ ಕರಿತೀವಿ. ನೆನ್ಪಿಟ್ಕೊಳ್ಳಿ, ರಫ್ತು. ಸೊ ಯಾವಾಗ ರಫ್ತು ಮಾಡ್ತೀವಿ ನಾವು, ದೇಶೀಯವಾಗಿ ವಸ್ತುಗಳು ಕಡಿಮೆ ಬೆಲೆಗೆ ಸಿಕ್ಕಂತಹ ಸಂದರ್ಭದಲ್ಲಿ ಅವುಗಳನ್ನು ಹೆಚ್ಚು ರಫ್ತು ಮಾಡ್ತೇವೆ. ಈ ಮೂಲಕ ರಫ್ತು ಮಾಡಿದಂತಹ ಸಂದರ್ಭದಲ್ಲಿ ಕರೆನ್ಸಿ ಡಿವ್ಯಾಲ್ಯೂಷನ್ ಆದಾಗ ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ ಡಾಲರ್ ವ್ಯಾಲ್ಯೂಸ್ಗಳು ಏನಾಗ್ತಾ ಹೋಗುತ್ತೆ, ಕಾನ್ಸ್ಟೆಂಟ್ ಇದ್ರೂ ಕೂಡ ಕರೆನ್ಸಿ ಡಿವ್ಯಾಲ್ಯೂಷನ್ ಆಗಿರೋದ್ರಿಂದ ಎಕ್ಸ್ಪೋರ್ಟ್ ಏನಾಗ್ತಾ ಹೋಗುತ್ತೆ, ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಆದುದರಿಂದ ಕರೆನ್ಸಿ ಡಿವ್ಯಾಲ್ಯೂಷನನ್ನು ನಾವು ಮಾಡ್ತೇವೆ. ಇದು ಮೊದಲನೇ ಪಾಯಿಂಟ್ ಆಗುತ್ತೆ. ಅರ್ಥ ಆಗ್ತಿದೆ, ಡಿವ್ಯಾಲ್ಯೂಷನ್ ಆಫ್ ಕರೆನ್ಸಿ. ಬಟ್ ಅವ್ರು ಕೊಟ್ಟಿರ್ತಕ್ಕಂಥದ್ದು ಏನು ಅಂದರೆ, ವಿದೇಶಿಗಳಲ್ಲಿ ದೇಶೀಯ ವಸ್ತುಗಳ ರಫ್ತುಗಳ ಸ್ಪರ್ಧಾತ್ಮಕತೆಯನ್ನು ಸುಧಾರಿಸುವುದು ಅಂತೇಳಿ ಅವರು ಅಫಿಷಿಯಲ್ ಆಗಿ ಕೊಟ್ಟಿದ್ದಾರೆ.
ಕೊಟ್ಟಿದ್ದಾರೆ. ಸೊ ಈ ಸ್ಟೇಟ್ಮೆಂಟು ಸರಿ ಆಗೋದಿಲ್ಲ. ಫಸ್ಟ್ ಆಫ್ ಆಲ್ ಅವರು ವಿದೇಶಗಳಲ್ಲಿ ಕೊಟ್ಟಿಲ್ಲ, ಇದು ದೇಶೀಯವಾಗಿ ಎಕ್ಸ್ಪೋರ್ಟ್ ಇನ್ಕ್ರೀಸ್ ಮಾಡಬೇಕಾಗಿರುವಂಥದ್ದು. ಇದು ಮೊದಲನೇ ಪಾಯಿಂಟ್ ಆಗುತ್ತೆ. ಇದಾದ ನಂತರ ಸಾಲ ಮಾಪನ ಏಜೆನ್ಸಿಗಳು ಅಂತ ಕೊಟ್ಟಿದ್ದಾರಲ್ವ, ಇದನ್ನು ಇಂಗ್ಲೀಷಲ್ಲಿ ಏನಂತ ಕರಿತೀವಿ ಅಂದರೆ ಕ್ರೆಡಿಟ್ ರೇಟಿಂಗ್ ಏಜೆನ್ಸಿ ಅಂತೇಳಿ ಕರಿತೀವಿ. ಓಕೆನಾ, ಕ್ರೆಡಿಟ್ ರೇಟಿಂಗ್ ಏಜೆನ್ಸಿ ಅಂತ ಕರಿತೀವಿ, ನೆನಪಲ್ಲಿ ಇಟ್ಕೊಳ್ಬೇಕು. ಸೊ ಈ ಕ್ರೆಡಿಟ್ ರೇಟಿಂಗ್ ಏಜೆನ್ಸಿಗಳನ್ನು ಭಾರತದಲ್ಲಿ ಯಾವ ಕಂಪನಿ ಅಥವಾ ಯಾವ ಒಂದು ಸಂಸ್ಥೆ ರೆಗ್ಯುಲೇಟ್ ಮಾಡುತ್ತೆ ಅಂತ ಪ್ರಶ್ನೆಯನ್ನು ಕೇಳಿದಂತಹ ಸಂದರ್ಭದಲ್ಲಿ ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಅಂತೇಳಿ ಕರಿತೀವಿ. ಸೆಬಿ ಇದನ್ನು ಏನು ಮಾಡುತ್ತೆ, ರೆಗ್ಯುಲೇಟ್ ಮಾಡುತ್ತೆ, ನೆನ್ಪಿಟ್ಕೊಳ್ಬೇಕು. ನಾಟ್ ಇನ್ ದ ಕೇಸ್ ಆಫ್ RBI. ಇದು ಬೇಸಿಕ್ ಆಗಿರ್ತಕ್ಕಂಥ ಮಾಹಿತಿ. ನಂತರದಲ್ಲಿ ಈ ಸ್ಟೇಟ್ಮೆಂಟ್ಗಳು ಕೂಡ ಏನಾಗ್ತಾ ಹೋಗುತ್ತೆ, ತಪ್ಪಾಗ್ತಾ ಹೋಗುತ್ತೆ. ಫೈನಲ್ ಆಗಿ ಅರ್ಜಿಸುವ ಹೊಸ ತಂತ್ರಜ್ಞಾನ ಅಂದರೆ ಇದನ್ನು ಏನಂತ ಕರಿತೀವಿ ಅಂದರೆ ಅಕ್ವೈರಿಂಗ್ ನ್ಯೂ ಟೆಕ್ನಾಲಜಿ ಅಂತಲೂ ಕೂಡ ಕರೆಯಲಾಗುತ್ತೆ. ಓಕೆ, ಅಕ್ವೈರಿಂಗ್ ನ್ಯೂ ಟೆಕ್ನಾಲಜಿ ಅಂತೇಳಿ ಕರೆಯಲಾಗುತ್ತೆ. ಕಾರಣ ಏನು ಅಂದರೆ ಅಕ್ವೈರಿಂಗ್ ನ್ಯೂ ಟೆಕ್ನಾಲಜಿ ಇಟ್ ಈಸ್ ಎ ಕೈಂಡ್ ಆಫ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಥವಾ ಬಂಡವಾಳ ವೆಚ್ಚ ಅಂತಲೂ ಕೂಡ ಕರಿತೇವೆ. ಅರ್ಥ ಆಗ್ತಿದೆಯಾ? ಸೊ ಆದುದರಿಂದ ಬಂಡವಾಳ ವೆಚ್ಚ ಅಂತ ಕೊಟ್ಟಿರೋದ್ರಿಂದ ಈ ಸ್ಟೇಟ್ಮೆಂಟ್ ಏನಾಗ್ತಾ ಹೋಗುತ್ತೆ, ಸರಿಯಾಗ್ತಾ ಹೋಗುತ್ತೆ. ಅರ್ಥ ಆಗ್ತಿದೆಯಾ? ಇದನ್ನು 2023 UPSC ಪ್ರಿಲಿಮ್ ಪರೀಕ್ಷೆಯಲ್ಲಿ ಪ್ರಿಲಿಮ್ಸ್ ವಿಭಾಗದ ಅಡಿಯಲ್ಲಿ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದ್ರು. ಅಕ್ವೈರಿಂಗ್ ನ್ಯೂ ಟೆಕ್ನಾಲಜೀಸ್ ಎ ಕೈಂಡ್ ಆಫ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತೇಳಿ ಕರಿತೀವಿ. ಸೊ ಈ ಒಂದು ಕ್ವಶನ್ ಪೇಪರ್ ಬಿಡಿಸುವಂತಹ ಸಂದರ್ಭದಲ್ಲಿ ನಿಮಗೆ ಇಂಗ್ಲೀಷ್ ಲ್ಯಾಂಗ್ವೇಜಿನ ಒಂದು ಇಂಪಾರ್ಟೆನ್ಸ್ ಏನು ಅಂತೇಳಿ ಗೊತ್ತಾಗ್ತಾ ಇದೆ. ಹೌದು ತಾನೆ? ಆದುದರಿಂದ ಸರಿಯಾದ ಉತ್ತರವನ್ನು ನೋಡಿದಂತಹ ಸಂದರ್ಭದಲ್ಲಿ ಇಲ್ಲಿ ಆಪ್ಷನ್ 1 ಒಂದು ಮಾತ್ರ, ಒನ್ ಓನ್ಲಿ ಅಂತೇಳಿದೆಯಲ್ಲ, ಒಂದು ಜೋಡಿ ಮಾತ್ರ ಸರಿಯಾಗಿ ಹೊಂದಾಣಿಕೆ ಆಗುತ್ತಿದೆ. ಸೊ ಆದುದರಿಂದ ಮೊದಲನೇ ಸ್ಟೇಟ್ಮೆಂಟ್ ಸರಿಯಾಗಿದೆ, ಅಬ್ಸರ್ವ್ ಮಾಡ್ಕೊಳ್ತಾ ಹೋಗಿ. ಈ ಕೆಳಗಿನವುಗಳಲ್ಲಿ ಯಾವುದನ್ನು ಒಂದು ಹೆಚ್ಚು ಹಣದುಬ್ಬರವಾಗಿರುವುದು, ಯಾವುದು ಒಂದು ಹೆಚ್ಚು ಹಣದುಬ್ಬರವಾಗಿರುವುದು ಅಂತ ಪ್ರಶ್ನೆ ಇದೆ. ಇದನ್ನು ನಾವು ಇಂಗ್ಲೀಷಲ್ಲಿ ಕನ್ವರ್ಟ್ ಮಾಡಿದಂಥ ಸಂದರ್ಭದಲ್ಲಿ ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಮೋಸ್ಟ್ ಇಲ್ಲಿ ಸರಿಯಾದ ಉತ್ತರವನ್ನು ಗಮನಿಸಿದಾಗ ಆಯವ್ಯಯ ಕೊರತೆಗೆ ಹಣಕಾಸು ಒದಗಿಸಲು ಸಾರ್ವಜನಿಕರಿಂದ ಸಾಲ ಪಡೆಯುವುದು ಇಸ್ ದ ರೈಟ್ ಆನ್ಸರ್ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ಮೋಸ್ಟ್ ಇನ್ಫ್ಲೇಷರಿ ಅಂತ ಕೇಳಿರೋದ್ರಿಂದ ಬಡ್ಜೆಟ್ ಡಿಫಿಸಿಯೇಟನ್ನು ಸ್ಯಾಟಿಸ್ಫೈ ಮಾಡೋದಕ್ಕೆ ನಾವು ಪಬ್ಲಿಕ್ಸ್ಗಳಿಂದ ಬಾರೋ ಮಾಡ್ತೀವಲ್ಲ, ಓಕೆ, ದಿಸ್ ಈಸ್ ಕೇಮ್ ಟು ಬಿ ಕಾಲ್ಡ್ ಆ್ಯಸ್ ಅ ಮೋಸ್ಟ್ ಇನ್ಫ್ಲೇಷನರಿ ಅಂತೇಳಿ ಕರೆಯಲಾಗುತ್ತೆ. ಸೊ ಆದುದರಿಂದ ಇಲ್ಲಿ ಸರಿಯಾದ ಉತ್ತರವನ್ನು ಆಪ್ಷನ್ 1 ಅಂತೇಳಿ ಕನ್ಸಿಡರ್ ಮಾಡ್ಬೋದಾಗುತ್ತೆ. ಮುಂದಿನ ಪ್ರಶ್ನೆಯನ್ನು ಗಮನಿಸಿ. ಸಂಕುಚಿತ ಹಣಕಾಸು ನೀತಿಯನ್ನು ಜಾರಿಗೆ ತರಲು RBI ಕೆಳಗಿನವುಗಳನ್ನು ಮಾಡುವಂತಿಲ್ಲ ಅಂತೇಳಿದೆ ಪ್ರಶ್ನೆ. ಮೊದಲು ನಿಮಗೆ ಉತ್ತರವನ್ನು ಸರಿಯಾಗಿ ಹೇಳಿಬಿಡ್ತೀನಿ, ಕೇಳಿಸ್ಕೊಳ್ಳಿ. ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ನೋಡಿ, ಸಂಕುಚಿತ ಹಣಕಾಸು ನೀತಿಯನ್ನು ಇಂಗ್ಲೀಷಲ್ಲಿ ಕಾಂಟ್ರಾಕ್ಷನರಿ ಮಾನಿಟರಿ ಪಾಲಿಸಿ ಅಂತೇಳಿದೆ. ಈ ಕಾಂಟ್ರಾಕ್ಷನರಿ ಮಾನಿಟರಿ ಪಾಲಿಸಿಯನ್ನು ಜಾರಿ ತರಬೇಕು ಅಂದರೆ RBI ಈ ಕೆಳಗಿನ ಯಾವ ಕೆಲಸಗಳನ್ನು ಮಾಡುವಂತಿಲ್ಲ ಅಂತ ಪ್ರಶ್ನೆ ಕೇಳಿದ್ದಾರೆ. ಮಾರ್ಜಿನಲ್ ಸ್ಟ್ಯಾಂಡಿಂಗ್ ಸೌಲಭ್ಯ ಪ್ರಮಾಣವನ್ನು ಕಡಿಮೆ ಮಾಡುವುದು. ಓಕೆ, ಮಾಡುವಂತಿಲ್ಲ ಅಂತ ಕೇಳಿರೋದ್ರಿಂದ ಎಸ್, ಇದನ್ನು ಕೂಡ ಮಾಡುವಂತಿಲ್ಲ. ಬ್ಯಾಂಕ್ ದರ ಮತ್ತು ರಿಪೋ ದರವನ್ನು ಕಡಿಮೆ ಮಾಡುವುದು. ಓಕೆ, ಇದು ಕೂಡ ಮಾಡುವಂತಿಲ್ಲ. ಶಾಸನಬದ್ಧ ದ್ರವ್ಯತ್ವ ಅನುಪಾತವನ್ನು ಹೆಚ್ಚಿಸುವುದು ಅಂತೇಳಿದೆ. ಒಂದು ನೆನ್ಪಿಟ್ಕೊಳ್ಳಿ, SLR ಅಂದರೆ ಏನು? ಓಕೆ, ಇದನ್ನು ಸ್ಟ್ಯಾಚ್ಯುಟರಿ ಲಿಕ್ವಿಡಿಟಿ ರೇಷಿಯೋ ಅಂತೇಳಿ ಕರೆಯಲಾಗುತ್ತೆ. ಏನಂತ ಕರೆಯಲಾಗುತ್ತೆ? ಸ್ಟ್ಯಾಚ್ಯುಟರಿ ಲಿಕ್ವಿಡಿಟಿ ರೇಷಿಯೋ, ಶಾಸನ ದ್ರವ್ಯತ್ವ ಅನುಪಾತ ಅಂತೇಳಿ ಕರಿತೀವಿ. ಓಕೆ, ಏನು ಮಾಡುತ್ತೆ ಅಂದರೆ RBI ಇತರೆ ಬ್ಯಾಂಕುಗಳಿಗೆ ನೀವು ಶಾಸನದ ಮುಖಾಂತರವಾಗಿ ಹಣದ ರೂಪವ ಅಲ್ಲದೆ ಇತರೆ ರೂಪದಲ್ಲಿ ನಾನ್ ಕ್ಯಾಶ್ ಫಾರ್ಮಲ್ಲಿ ನೀವು ಕೆಲವೊಂದು ಪರ್ಸೆಂಟೇಜ್ ಆಫ್ ಹಣವನ್ನು ತಮ್ಮ ಬ್ಯಾಂಕ್ಗಳಲ್ಲಿ ಇಟ್ಕೊಳ್ಬೇಕು ಅನ್ನೋ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಪರ್ಸಂಟೇಜನ್ನು, ಒಂದು ಅನುಪಾತವನ್ನು ನಾವು ಸ್ಟ್ಯಾಚ್ಯುಟರಿ ಲಿಕ್ವಿಡಿಟಿ ರೇಷಿಯೋ ಅಂತೇಳಿ ಹೇಳ್ತೇವೆ. ಇದನ್ನು ಯಾರು ಹೇಳಿರ್ತಾರೆ? RBI ಹೇಳಿರ್ತಾರೆ. ಓಕೆನಾ? ಒಂದು ವೇಳೆ ಬ್ಯಾಂಕಿನ ಸ್ಟ್ಯಾಚ್ಯುಟರಿ ಲಿಕ್ವಿಡಿಟಿ ರೇಷಿಯೋವನ್ನು ಹೆಚ್ಚಿಗೆ ಮಾಡಿದಂತಹ ಸಂದರ್ಭದಲ್ಲಿ ಬ್ಯಾಂಕಿನಲ್ಲಿ ಇರ್ತಕ್ಕಂಥ ಹಣ ಏನಿದಿಲ್ಲ, ಕ್ಯಾಶ್ ಹೆಚ್ಚು ಫ್ಲೋ ಆಗೋದಿಲ್ಲ. ಅವರು ಕಾಂಟ್ರಾಕ್ಷನರಿ ಮಾನಿಟರಿ ಪಾಲಿಸಿ ಅಂತ ಹೇಳಿರೋದ್ರಿಂದ ಸಂಕುಚಿತಗೊಳಿಸಬೇಕು. ಓಕೆ, ಮಾರ್ಕೆಟಲ್ಲಿ ಮನಿ ಅಂತಕ್ಕಂಥದ್ದು ಒಂದು ಸಪ್ಲೈ ಇದೆಯಲ್ಲ, ಅದನ್ನು ಕಡಿಮೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಇದನ್ನು ಎಕ್ಸ್ಪ್ಲೇನ್ ಮಾಡಲಾಗುತ್ತೆ, ಅಂದರೆ ಇದನ್ನು ಇಂಟ್ರೊಡ್ಯೂಸ್ ಮಾಡಲಾಗುತ್ತೆ. ಒಂದು ವೇಳೆ ಸ್ಟ್ಯಾಚ್ಯುಟರಿ ಲಿಕ್ವಿಡಿಟಿ ರೇಷಿಯೋ ಇನ್ಕ್ರೀಸ್ ಮಾಡಿದಾಗ ಬ್ಯಾಂಕ್ ತನ್ನ ಕ್ಯಾಶ್ ಫಾರ್ಮನ್ನು ಏನು ಮಾಡೋದಿಲ್ಲ, ಜಾಸ್ತಿ ಕನ್ಸ್ಯೂಮರ್ಸ್ಗಳಿಗೆ ನೀಡೋದಿಲ್ಲ. ಈ ಮೂಲಕ ಬ್ಯಾಂಕಲ್ಲಿ ಮಾರುಕಟ್ಟೆ ಫ್ಲೆಕ್ಸಿಬಿಲಿಟಿ ಅಥವಾ ಲಿಕ್ವಿಡಿಟಿ ಅಂತಕ್ಕಂಥದ್ದು ಏನಾಗ್ತಾ ಹೋಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. ಅರ್ಥ ಆಗ್ತಿದೆಯಾ? ಸೊ ಹೆಚ್ಚಿಗೆ ಮಾಡುವುದ್ರ ಮುಖಾಂತರವಾಗಿ ಕಾಂಟ್ರಾಕ್ಷನರಿ ಮಾನಿಟರಿ ಪಾಲಿಸಿಯನ್ನು
ರೆಗ್ಯುಲೇಟ್ ಮಾಡ್ಬೋದು, ಜಾರಿ ಮಾಡೋದಕ್ಕೆ ಆಗೋದಿಲ್ಲ RBI. ಆದುದರಿಂದ ಇಲ್ಲಿ ಆಪ್ಷನ್ ಎ ಅಂತಕ್ಕಂಥದ್ದು ಏನಿದೆಯಲ್ಲ ಇದನ್ನು ನಾವು ತೆಗೆದು ಹಾಕ್ಬೋದಾಗತ್ತೆ. ಆದುದರಿಂದ B and C ಇಸ್ ದ ರೈಟ್ ಒನ್. ಕಾಂಟ್ರಾಕ್ಷನರಿ ಮಾನಿಟರಿ ಪಾಲಿಸಿಯನ್ನು RBI ಇಂಟ್ರೊಡ್ಯೂಸ್ ಮಾಡಬೇಕು ಅಂದರೆ ಮಾರ್ಜಿನಲ್ ಸ್ಟ್ಯಾಂಡಿಂಗ್ ಸೌಲಭ್ಯವನ್ನು ಪ್ರಮಾಣವನ್ನು ಕಡಿಮೆ ಮಾಡುವಂತಿಲ್ಲ, ಬ್ಯಾಂಕ್ ದರ ಮತ್ತು ರಿಪೋ ದರವನ್ನು ಕಡಿಮೆ ಮಾಡುವುದು ಅಂತ. ಆದರೆ ಈ ಬ್ಯಾಂಕ್ ದರ ಮತ್ತು ರಿಪೋ ದರವನ್ನು ಕಡಿಮೆ ಮಾಡುವಂತಿಲ್ಲ. ಅರ್ಥ ಆಗ್ತಿದೆಯಾ ನಿಮಗೆ? ವೆರಿ ಸಿಂಪಲ್. ಈ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳನ್ನು ಆನ್ಸರ್ ಮಾಡುವಾಗ ಕನ್ಸೆಪ್ಚುಯಲ್ ಕ್ಲಾರಿಟಿ ನಿಮಗೆ ತುಂಬ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಏನು ಕಾಂಟ್ರಾಕ್ಷನರಿ ಮಾನಿಟರಿ ಪಾಲಿಸಿ ಅಂದರೆ ಏನು, ಎಕ್ಸ್ಪ್ಯಾನ್ಷನಿಸ್ಟ್ ಪಾಲಿಸಿ ಅಂದರೆ ಏನು, ಇವೆದರ ಬಗ್ಗೆ ಮಾಹಿತಿಯನ್ನು ತಾವು ತಿಳ್ಕೊಳ್ಬೇಕಾಗುತ್ತೆ. ಆದುದರಿಂದ ಎಕಾನಮಿ ತುಂಬ ಈಸಿ ಸಬ್ಜೆಕ್ಟ್ ಅಂತಲೂ ಕೂಡ ಹೇಳ್ಬೋದು. ಅಟ್ ದ ಸೇಮ್ ಟೈಮ್ ಕನ್ಸೆಪ್ಚುಯಲ್ ಕ್ಲಾರಿಟಿನೂ ಕೂಡ ಬೇಕಾಗುತ್ತೆ. ವಿಪತ್ತಿನಿಂದ ಚೇತರಿಸಿಕೊಳ್ಳುವ ಮೂಲ ಸೌಕರ್ಯ ಸಂಘಟನೆಯನ್ನು ನ್ಯೂಯಾರ್ಕ್ನಲ್ಲಿ 23 ಸೆಪ್ಟೆಂಬರ್ 2019 ಸಂಯುಕ್ತ ರಾಷ್ಟ್ರಗಳ ಹವಾಮಾನ ಕ್ರಿಯಾ ಶೃಂಗಸಭೆಯಲ್ಲಿ ಭಾರತ ಸನ್ಮಾನ್ಯ ಪ್ರಧಾನಮಂತ್ರಿಯವರು ಪ್ರಾರಂಭಿಸಿದರು ಅಂತ ಮೊದಲನೇ ಪ್ರಶ್ನೆ ಅಂದರೆ 12ನೇ ಪ್ರಶ್ನೆಯನ್ನು ಕೇಳಲಾಗಿರುವಂಥದ್ದು. ನೋಡಿ, ಈ ರೀತಿಯಾಗಿರ್ತಕ್ಕಂಥ ಅನಾಲಿಸಿಸ್ ಪಾರ್ಟನ್ನು ತಾವು ಒಂದು ಬಾರಿ ಅಬ್ಸರ್ವ್ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲಿ ಇದು ಕೇವಲ ರಾಷ್ಟ್ರೀಯ ಸರ್ಕಾರಗಳು ಹಾಗೂ UN ಏಜೆನ್ಸಿಗಳ ಜಾಗತಿಕ ಸಹಭಾಗಿತ್ವವಾಗಿದೆ. ಮೊದಲನೇ ಸ್ಟೇಟ್ಮೆಂಟ್ ಸರಿ ಇದೆ. ಸೊ ಎರಡನೇ ಸ್ಟೇಟ್ಮೆಂಟನ್ನು ನೋಡ್ಕೊಳ್ಳಿ. ಹೀಗೆ ಮೂಲತಃ ಭಾರತದ ಮೇಲೆ ಕೇಂದ್ರೀಕರಿಸಿದ ಅಭಿವೃದ್ಧಿಶೀಲ ದೇಶಗಳಲ್ಲಿ ವಿಪತ್ತಿನಿಂದ ಚೇತರಿಸಿಕೊಳ್ಳುವ ಮೂಲಸೌಕರ್ಯವನ್ನು ಮುಂದುವರಿಸಲು ನೆಟ್ವರ್ಕನ್ನು ಅಭಿವೃದ್ಧಿಪಡಿಸಲಾಗುವುದು. ನೋಡಿ, ಈ ರೀತಿಯಾಗಿರ್ತಕ್ಕಂಥ ಸ್ಟೇಟ್ಮೆಂಟನ್ನು ಕೊಟ್ಟಾಗ ತಾವು ಇಂಗ್ಲೀಷಲ್ಲಿ ಅಬ್ಸರ್ವ್ ಮಾಡ್ಕೊಳ್ತಾ ಹೋಗಬೇಕು. ಇಲ್ಲಿ ಸರಿಯಾದ ಉತ್ತರವನ್ನು ಅಬ್ಸರ್ವ್ ಮಾಡ್ಕೊಂಡಾಗ ಅವರು ರೈಟ್ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಎರಡೂ ಸ್ಟೇಟ್ಮೆಂಟ್ಗಳು ಕೂಡ ಆಗೋದಿಲ್ಲ, ಎರಡೂ ಸ್ಟೇಟ್ಮೆಂಟ್ಗಳು ಕೂಡ ತಪ್ಪಾಗ್ತಾ ಹೋಗುತ್ತೆ. ಮುಂದಿನ ಪ್ರಶ್ನೆ ಗಮನಿಸಿ. ವರ್ಲ್ಡ್ ಪೇ FIS ಮಾಡಿದ ಜಾಗತಿಕ ಸಂದಾಯಗಳ ವರದಿ ಪ್ರಕಾರ ಭಾರತ ಈ ವಾಣಿಜ್ಯ ಮಾರುಕಟ್ಟೆಯನ್ನು ಪರಿಣಾಮಕಾರಿಯಾದ ಲಾಭನ ಗಳಿಸಲು ಮತ್ತು 2025 ವೇಳೆಗೆ ವಾರ್ಷಿಕವಾಗಿ 18% ಹೆಚ್ಚಿಸಲು ಪ್ರಾಯೋಜಿಸಲಾಗಿದೆ. ಭಾರತದಲ್ಲಿ ಈ ವಾಣಿಜ್ಯ ಕೈಗಾರಿಕೆ ಬೆಳವಣಿಗೆಗೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿದ್ದಾವೆ ಅಂತ ಪ್ರಶ್ನೆ ಇದೆ. ಸೊ ಇಲ್ಲಿ 3 ರೀತಿಯಾಗಿರ್ತಕ್ಕಂಥ ಸ್ಟೇಟ್ಮೆಂಟ್ಸ್ಗಳನ್ನು ಕೊಡಲಾಗಿದೆ. 3 ರೀತಿಯಾಗಿರ್ತಕ್ಕಂಥ ಸ್ಟೇಟ್ಮೆಂಟ್ಸ್ಗಳನ್ನು ಒಂದು ಬಾರಿ ಗ್ಲಾನ್ಸ್ ಮಾಡ್ಕೊಳ್ತಾ ಹೋಗಿ. ಕಾರಣ ಏನು ಅಂದರೆ ಪ್ರಶ್ನೆಗಳು ಡೈರೆಕ್ಟಾಗಿ ಬರುವಂಥ ಚಾನ್ಸಸ್ ಇದೆ. ಸೊ ಆದುದರಿಂದ ಇಲ್ಲಿ ABC ಅಂತಲೇ 3 ಸ್ಟೇಟ್ಮೆಂಟ್ ಏನಿದೆಯಲ್ಲ ಅವೆಲ್ಲವೂ ಕೂಡ ಸರಿಯಾಗಿದ್ದಾವೆ ಅಂತ ಐಡೆಂಟಿಫೈ ಮಾಡಬೇಕಾಗತ್ತೆ. ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಒಂದು ಬಾರಿ ಗ್ಲಾನ್ಸ್ ಮಾಡ್ಕೊಳ್ಳೋಣ. ಸೊ ನೋಡಿ, ಮೊದಲನೇ ಸ್ಟೇಟ್ಮೆಂಟ್ ಹಣಕಾಸು ವರ್ಷ 2022ರಲ್ಲಿ ಈ ವಾಣಿಜ್ಯ ಸೂಚನೆ ಪರಿಮಾಣ ಬೆಳವಣಿಗೆ ಪ್ರಮುಖವಾಗಿ ಕಳೆದ 2 ವರ್ಷಗಳಲ್ಲಿ 11ನೇ ಶ್ರೇಣಿ ಮತ್ತು 13ನೇ ಶ್ರೇಣಿ ನಗರಗಳಲ್ಲಿ ಗ್ರಾಹಕರು ಶ್ರಮಿಸಿದರು ಅಂತ ಇದು ಮೊದಲನೇ ಸ್ಟೇಟ್ಮೆಂಟ್ ಇದೆ. ಅಬ್ಸರ್ವ್ ಮಾಡ್ಕೊಳ್ಳಿ. 1ನೇ ಶ್ರೇಣಿಯ ನಗರಗಳಲ್ಲಿ 2ನೇ ಶ್ರೇಣಿ 3ನೇ ಶ್ರೇಣಿಯ ನಗರಗಳಿಗೆ ಹೋಲಿಸಿದರೆ ಕೊಂಚ ಮಟ್ಟಿಗೆ ನಿಧಾನಗತಿಯ ಸೂಚನೆ ಪರಿಮಾಣ ಬೆಳವಣಿಗೆ ಆಗಿರುತ್ತದೆ. 2ನೇ ಸ್ಟೇಟ್ಮೆಂಟ್ ಸರಿ ಇದೆ. ವಿಶ್ವದಲ್ಲಿ ಹಣಕಾಸಿನ ನೆರವು ಅನುಭವ ಹೆಚ್ಚಿಸುವ ಸಂಭವವಿರುವ ಗ್ರಾಮೀಣ ಪ್ರದೇಶಗಳಲ್ಲಿ ಈ ವಾಣಿಜ್ಯ ವ್ಯಾಪ್ತಿಯನ್ನು ಹೆಚ್ಚಿಸಲು ಸಹಾಯವಾಗುತ್ತದೆ. ಎಸ್, 3 ಸ್ಟೇಟ್ಮೆಂಟ್ ಸರಿಯಾಗಿದೆ. ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಕ್ರಿಯೇಟಿವ್ IAS ವತಿಯಿಂದ ಒಂದು ಚಿಕ್ಕದಾಗಿರ್ತಕ್ಕಂಥ ಅನೌನ್ಸ್ಮೆಂಟ್ ಇದೆ. ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಯಾರೆಲ್ಲ KS ಮೇನ್ಸ್ಗೆ ತಯಾರಿಯನ್ನು ನಡೆಸ್ತಾ ಇದ್ದೀರೋ ನಿಮಗೆ ಅನುಕೂಲ ಆಗಬೇಕು ಅನ್ನೋ ಉದ್ದೇಶದಿಂದ ಕ್ರಿಯೇಟಿವ್ IAS ಸಂಸ್ಥೆಯಿಂದ GS3ಯಲ್ಲಿ ಬರುವಂತಹ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ವಿಭಾಗಕ್ಕೆ ನಿಮಗೆ ಒಂದು ಬುಕ್ಲೆಟನ್ನು ಕೊಡ್ತಾ ಇದ್ವಿ. ಇದು ಪೇಪರ್ 4ಅಲ್ಲಿ ಕಂಡು ಬರ್ತಕ್ಕಂಥದ್ದು. ಸೊ ಸೆಕ್ಷನ್ 1 ವಿಭಾಗದಲ್ಲಿ ನಮಗೆ ಈ ಒಂದು ಸಿಲೆಬಸ್ ಕಂಡು ಬರ್ತಾ ಹೋಗುತ್ತೆ. ಈ ಒಂದು ಪುಸ್ತಕ ತಮಗೆ ಬೇಕಾದಂತಹ ಸಂದರ್ಭದಲ್ಲಿ ಕೆಳಗೆ ಕಾಣ್ತಾ ಇರ್ತಕ್ಕಂಥ ನಂಬರ್ಗೆ ಕಾಲ್ ಮಾಡಿ ಮಾಹಿತಿಯನ್ನು ಪಡೆದುಕೊಳ್ಳಿ. ಥ್ಯಾಂಕ್ ಯು ಅಂಡ್ ಆಲ್. ಇಲ್ಲಿ ಗಮನಿಸಿ, ಕೊಯ್ಲಿಷನ್ ಫಾರ್ ಡಿಸಾಸ್ಟರ್ ರೆಸಿಲಿಯೆಂಟ್ ಇನ್ಫ್ರಾಸ್ಟ್ರಕ್ಚರ್ ಅಂತಕ್ಕಂಥ ಒಂದು ಸಮ್ಮಿಟ್ ನಡೆಯುತ್ತೆ 2019ರಲ್ಲಿ. ಇದು ಯಾವ ಪ್ಲೇಸಲ್ಲಿ ನಡೆಯುತ್ತೆ ಅಂತ ನೋಡ್ಕೊಂಡಾಗ ನ್ಯೂಯಾರ್ಕಲ್ಲಿ ನಡೆಯುತ್ತೆ. ನ್ಯೂಯಾರ್ಕ್ ವಿಚ್ ಇಸ್ ನಥಿಂಗ್ ಬಟ್ USA ಅಂತೇಳಿ ಕರೆಯಲಾಗುತ್ತೆ. ಸೊ ಇದರ ಒಂದು ಅಧ್ಯಕ್ಷತೆಯನ್ನು ಯಾರು ವಹಿಸ್ತಾರೆ ಅಥವಾ ಈ ಒಂದು ಡಿಸಾಸ್ಟರ್ ರೆಸಿಲಿಯೆಂಟ್ ಇನ್ಫ್ರಾಸ್ಟ್ರಕ್ಚರ್ ಅಂತಕ್ಕಂಥ ಒಂದು ಪ್ರೋಗ್ರಾಮನ್ನು ಯಾರು ಲಾಂಚ್ ಮಾಡ್ತಾರೆ ಅಂದರೆ ಪ್ರಧಾನಮಂತ್ರಿ ಅವರು, ಅಂದರೆ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಲಾಂಚ್ ಮಾಡ್ತಾರೆ. ಎಷ್ಟರಲ್ಲಿ ಜರುಗುತ್ತೆ ಅಂತ ನೋಡ್ಕೊಂಡಾಗ ಸೆಪ್ಟೆಂಬರ್ 2019 ಸೆಪ್ಟೆಂಬರ್ 23, 2019 ಈ ಒಂದು ಕಾರ್ಯಕ್ರಮ ಜರುಗುತ್ತೆ. ಸೊ ಇಲ್ಲಿ 2 ಸ್ಟೇಟ್ಮೆಂಟ್ ತಪ್ಪಾಗಿದೆ ಅಂತ ಈ ಹಿಂದಿನ ಕ್ಲಾಸಲ್ಲಿ ನೋಡ್ಕೊಂಡ್ವಿ. ಬಟ್ ಇಟ್ ಈಸ್ ಅ ಗ್ಲೋಬಲ್ ಪಾರ್ಟ್ನರ್ಶಿಪ್ ಆಫ್ ನ್ಯಾಷನಲ್ ಗವರ್ನಮೆಂಟ್ಸ್ ಆ್ಯಂಡ್ UN ಏಜೆನ್ಸೀಸ್ ಓನ್ಲಿ ಅಂತೇಳಿದೆ. ಈ ರೀತಿಯಾಗಿರ್ತಕ್ಕಂಥ ಸ್ಟೇಟ್ಮೆಂಟ್ ತಪ್ಪಾಗಿರುತ್ತೆ. ಜೊತೆಗೆ
ಡೆವಲಪಿಂಗ್ ಕಂಟ್ರೀಸ್ ವಿತ್ ಪ್ರೈಮರಿ ಫೋಕಸ್ ಆನ್ ಇಂಡಿಯಾ ಅಂತೇಳಿದೆ ನೋಡಿ. ಇದನ್ನು ಸ್ಟೇಟ್ಮೆಂಟನ್ನು ನಾವು ಅಬ್ಸರ್ವ್ ಮಾಡಿದಂತಹ ಸಂದರ್ಭದಲ್ಲಿ ಇಲ್ಲಿ ನಾವು ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು ಎರಡು ಸಬ್ಜೆಕ್ಟ್ಗಳು ಅಥವಾ ಎರಡು ಸ್ಟೇಟ್ಮೆಂಟ್ಗಳು ಕೂಡ ತಪ್ಪಾಗ್ತಾ ಹೋಗಿದೆ ಅಂತೇಳಿ. ಸೊ ಈ ರೀತಿಯಾಗಿರ್ತಕ್ಕಂಥ ಇನಿಷಿಯೇಟಿವ್ಸ್ಗಳನ್ನು, ಈ ರೀತಿಯಾಗಿರ್ತಕ್ಕಂಥ ಪ್ರೋಗ್ರಾಮ್ಸ್ಗಳನ್ನು ನಾವು ಏನು ಮಾಡಬೇಕಾಗತ್ತೆ, ಅಬ್ಸರ್ವ್ ಮಾಡ್ಕೊಳ್ಬೇಕಾಗತ್ತೆ. ಕಾರಣ ಏನು ಅಂದರೆ ಇಂಪಾರ್ಟೆಂಟ್ ಆಗಿರುವಂಥದ್ದು. ಜೊತೆಗೆ 2019ರಲ್ಲಿ ನಡೆದಿರ್ತಕ್ಕಂತಹ ಕರೆಂಟ್ ಅಫೇರ್ಸ್ ಇದು. ಓಕೆ, ಅದನ್ನು ಕೇಳಿದ್ದಾರೆ ಅಂದರೆ ನೀವು ಇಲ್ಲೇ ವಿಚಾರ ಮಾಡಬೇಕಾಗತ್ತೆ ಯಾವ ರೀತಿಯಾಗಿ ನಾವು ಅಧ್ಯಯನವನ್ನು ಮಾಡಬೇಕು ಅನ್ನೋ ವಿಷಯ ಕುರಿತಾಗಿ. ಒಂದು ಬಾರಿ ಇಂಗ್ಲೀಷ್ ಅವತರಣಿಕೆಯಲ್ಲಿರ್ತಕ್ಕಂತಹ ಒಂದು ಆಪ್ಷನನ್ನು ನೀವು ಅಬ್ಸರ್ವ್ ಮಾಡ್ಕೊಳ್ತಾ ಹೋಗಿ, ಸೊ ದಟ್ ಯು ಕ್ಯಾನ್ ಕ್ಯಾಚ್ ವೆರಿ ಈಸಿಲಿ. ಓಕೆ, ಆಪ್ಷನ್ ಎ ಆಗಿರ್ಬೋದು, ಆಪ್ಷನ್ ಬಿ ಆಗಿರ್ಬೋದು ಮತ್ತು ಆಪ್ಷನ್ ಸಿ ಆಗಿರ್ಬೋದು. ಸ್ಟೇಟ್ಮೆಂಟ್ಸ್ಗಳನ್ನು ಇಂಗ್ಲೀಷಲ್ಲೂ ಕೂಡ ನೋಡ್ಕೊಳ್ಳುವಂಥದ್ದು ಇಂಪಾರ್ಟೆಂಟ್ ಆಗುತ್ತೆ. ಪ್ರಶ್ನೆಯನ್ನು ಗಮನಿಸಿ, ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಭಾರತೀಯ ರಿಸರ್ವ್ ಬ್ಯಾಂಕ್ ಭಾರತದಲ್ಲಿ ಎಲ್ಲ ATMಗಳಿಗೂ ಸಂಪರ್ಕ ಕಲ್ಪಿಸುತ್ತದೆ ಅಂತ ಮೊದಲನೇ ಸ್ಟೇಟ್ಮೆಂಟ್ ಇದೆ. ಬಂಡವಾಳ ಸಂಪರ್ಕತೆ ಅನುಪಾತವನ್ನು ಪ್ರತಿಯೊಂದು ಬ್ಯಾಂಕ್ ನಿರ್ಧರಿಸತಕ್ಕದ್ದು ಮತ್ತು RBI ಒದಗಿಸಿದ ಪರಿಮಿತಿಯಲ್ಲಿರಬೇಕು. ಮಾನದಂಡ ಬಡ್ಡಿ ದರಗಳನ್ನು RBIನ ಹಣಕಾಸು ನೀತಿ ಸಮಿತಿಯು ನಿರ್ಧರಿಸುತ್ತದೆ ಅಂತೇಳಿ 3 ಸ್ಟೇಟ್ಮೆಂಟ್ಸ್ಗಳಲ್ಲಿ ಯಾವ ಹೇಳಿಕೆಗಳು ಸರಿಯಾಗಿದ್ದಾವೆ ಅಂತ ಪ್ರಶ್ನೆಯನ್ನು ಕೇಳಿರುವಂಥದ್ದು. ಸೊ ಇಲ್ಲಿ ಸರಿಯಾಗಿರುವಂತಹ ಉತ್ತರ ಮೊದಲನೇ ಸ್ಟೇಟ್ಮೆಂಟ್ ಇದೆಯಲ್ಲ, ದಿಸ್ ಇಸ್ ದ ರೈಟ್ ಆನ್ಸರ್. ಮೊದಲನೇ ಹಂತದಲ್ಲಿ RBI ಎಲ್ಲ ATMಗಳನ್ನು ಲಿಂಕ್ ಮಾಡಲಾಗುತ್ತದೆ ಅಂತ ಮೊದಲನೇ ಸ್ಟೇಟ್ಮೆಂಟಲ್ಲಿ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಈ ಸ್ಟೇಟ್ಮೆಂಟ್ ಏನಾಗ್ತಾ ಹೋಗುತ್ತೆ, ತಪ್ಪಾಗ್ತಾ ಹೋಗುತ್ತೆ. ಕಾರಣ ಏನು ಅಂದರೆ ಭಾರತದಲ್ಲಿ ATMಸ್ಗಳನ್ನು ಲಿಂಕ್ ಮಾಡುವಂಥ ಕೆಲಸ ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾಗೆ ಇದೆ, ನೆನ್ಪಿಟ್ಕೊಳ್ಳಿ, ತುಂಬ ಇಂಪಾರ್ಟೆಂಟ್. ಸೊ ಇದಾದ ನಂತರ RBI ಅಂತಕ್ಕಂಥದ್ದು ಇನ್ನೊಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕೆಲಸವನ್ನು ಮಾಡುತ್ತೆ. ಏನದು ಅಂದರೆ ಮಾನಿಟರಿ ಪಾಲಿಸಿ ಕಮಿಟಿ ಅಂತ ಬರುತ್ತೆ. ಇದನ್ನು MPC ಅಂತೇಳಿ ಕರಿತೀವಿ ಸಿಂಪಲ್ಲಾಗಿ. 2016ರಲ್ಲಿ ಈ MPC ಸ್ಥಾಪನೆ ಆಗುತ್ತೆ. ಸೊ ನೋಡಿ, MPC ಡಿಸೈಡ್ ಮಾಡಿರ್ತಕ್ಕಂತಹ ಬೆಂಚ್ ಮಾರ್ಕ್ ಇಂಟ್ರೆಸ್ಟ್ ರೇಟನ್ನು ಪ್ರತಿ ವರ್ಷ ಫಿಕ್ಸ್ ಮಾಡುತ್ತೆ MPC. ಯಾರ ಒಂದು ರೆಗ್ಯುಲೇಷನ್ನ ಅಂಡರಲ್ಲಿ, RBIನ ರೆಗ್ಯುಲೇಷನ್ನ ಅಂಡರಲ್ಲಿ. ಬೇಸಿಕ್ ಆಗಿರ್ತಕ್ಕಂಥ ಪಾಯಿಂಟು ನೆನ್ಪಿಟ್ಕೊಳ್ಬೇಕಾಗತ್ತೆ. ಮುಂದುವರೆದಂತೆ ನಮಗೆ RBIನ ಒಂದು ಕಾರ್ಯ ನಮಗೆ ಗೊತ್ತಾಗ್ತಾ ಹೋಯಿತು. ಇದಾದ ನಂತರ ಬಂಡವಾಳ ಹೊಂದಿಕೆ ಅನುಪಾತ ಅಥವಾ ಬಂಡವಾಳ ಸಮರ್ಪಕೆ ಅನುಪಾತ ಅಂತ ಕರಿತೀವಿ. ಅದಕ್ಕೆ ಇಂಗ್ಲೀಷಲ್ಲಿ ಕ್ಯಾಪಿಟಲ್ ಅಡಿಕ್ವೆಸಿ ರೇಷಿಯೋ ಅಂತ ಕರಿತೇವೆ, ನೆನ್ಪಿಟ್ಕೊಳ್ಬೇಕು, ಇಂಪಾರ್ಟೆಂಟ್ ಆಗಿರುವಂಥದ್ದು. ಇದನ್ನು ಪ್ರತಿಯೊಂದು ಬ್ಯಾಂಕ್ ನಿರ್ಧರಿಸತಕ್ಕದ್ದು ಅಂತೇಳಿದೆ. ಆ್ಯಕ್ಚುಲಿ ಅದೇನಾಗುತ್ತೆ, ಆ ಸ್ಟೇಟ್ಮೆಂಟ್ ತಪ್ಪಾಗ್ತಾ ಹೋಗುತ್ತೆ. ಅದನ್ನು ಡಿಸೈಡ್ ಮಾಡೋರು ಯಾರು ಅಂತ ಕೇಳಿದಂತಹ ಸಂದರ್ಭದಲ್ಲಿ ಸೆಂಟ್ರಲ್ ಬ್ಯಾಂಕ್ಸ್, ಅರ್ಥ ಆಗ್ತಿದೆಯಾ ನಿಮಗೆ, ಮತ್ತು ಬ್ಯಾಂಕಿಂಗ್ ರೆಗ್ಯುಲೇಷನ್ ಅಂತ ಕೂಡ ಕರೆಯಲಾಗುತ್ತೆ. ಸೆಂಟ್ರಲ್ ಬ್ಯಾಂಕ್ ಆ್ಯಂಡ್ ಬ್ಯಾಂಕ್ ರೆಗ್ಯುಲೇಟರ್ಸ್ಗಳು ಕ್ಯಾಪಿಟಲ್ ಅಡಿಕ್ವೆಸಿ ರೇಷಿಯೋಸ್ಗಳನ್ನು ಡಿಸೈಡ್ ಮಾಡುತ್ತಾರೆ. ಬದಲಾಗಿ RBI ಇದನ್ನು ಡಿಸೈಡ್ ಮಾಡೋದಿಲ್ಲ. ಅರ್ಥ ಆಗ್ತಿದೆಯಾ? 3 ಸ್ಟೇಟ್ಮೆಂಟ್ಸ್ಗಳಿಗೂ ಕೂಡ ನಿಮಗೆ ಉತ್ತರ ಸಿಗ್ತಾ ಹೋಯ್ತಲ್ವ. ಸೊ ಇಲ್ಲಿ RBI ಅಂತಕ್ಕಂಥದ್ದು ಮಾನದಂಡ ಬಡ್ಡಿ ದರಗಳು ಅಥವಾ ಬೆಂಚ್ ಮಾರ್ಕ್ ಇಂಟ್ರೆಸ್ಟ್ ರೇಟ್ಗಳನ್ನು ತನ್ನ MPCಯ ಮುಖಾಂತರವಾಗಿ, ಮಾನಿಟರಿ ಪಾಲಿಸಿ ಕಮಿಟಿಯ ಮುಖಾಂತರವಾಗಿ ನಿರ್ಧರಿಸುತ್ತದೆ. ಈ ಸ್ಟೇಟ್ಮೆಂಟ್ ಸರಿಯಾಗಿರೋದ್ರಿಂದ ಇಲ್ಲಿ ಸರಿಯಾದ ಉತ್ತರವನ್ನು ಗಮನಿಸಿದಾಗ ಆಪ್ಷನ್ 1 ಅಂತಕ್ಕಂಥದ್ದು ಸರಿಯಾಗುತ್ತೆ. ಮುಂದಿನ ಪ್ರಶ್ನೆಯನ್ನು ಗಮನಿಸಿ. RTI ಕೋಟಾದ ಬಗ್ಗೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಒಂದು ಬಾರಿ ಅಬ್ಸರ್ವ್ ಮಾಡ್ಕೊಳ್ತಾ ಹೋಗಬೇಕು ನೀವು. ಇಲ್ಲಿ ಸ್ಟೇಟ್ಮೆಂಟ್ ವೈಸ್ ಆಪ್ಷನ್ಸ್ಗಳನ್ನು ಕೊಟ್ಟಿದ್ದಾರೆ. ಯಾವುದೇ ವಾರ್ಡಿನ ಮಿತಿಯೊಳಗಿನ ಸರ್ಕಾರಿ ಅಥವಾ ಸರ್ಕಾರಿ ಅನುದಾನಿತ ಶಾಲೆ ಇದ್ದು ನೆರೆಹೊರೆಯ ಶಾಲೆಗಳು ಎಂಬುದಾಗಿ ಮಾನ್ಯತೆ ಪಡೆದುಕೊಳ್ಳುವ ಖಾಸಗಿ ಶಾಲೆಗಳನ್ನು ಸ್ಥಳಾಂತರಿಸಲು RTI ಅಧಿನಿಯಮದ ತಿದ್ದುಪಡಿಯನ್ನು ಮಾಡಲಾಗಿದೆ. ಮೊದಲನೇ ಸ್ಟೇಟ್ಮೆಂಟ್, 2024-25ನೇ ಶೈಕ್ಷಣಿಕ ವರ್ಷದಲ್ಲಿ RTI ಕೋಟಾ ಸೀಟುಗಳನ್ನು ಕೊಡಬಹುದಾದ ಒಂದೇ ಒಂದು ಖಾಸಗಿ ಶಾಲೆಯು ಬೆಂಗಳೂರಿನಲ್ಲಿ ಇರುವುದಿಲ್ಲ. ನೋಡಿ, ಎರಡೂ ಕೂಡ ನೀವು ಅಬ್ಸರ್ವ್ ಮಾಡ್ಕೊಂಡಾಗ ಇಟ್ ವಾಸ್ ರಿಲೇಟೆಡ್ ಟು ಸಮ್ವೇರ್ ರಿಪೋರ್ಟ್ಸಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಪ್ರಶ್ನೆಯನ್ನು ಆಧಾರವಾಗಿಟ್ಟುಕೊಂಡು RTI ಅಂಡರಲ್ಲಿ ಕೇಳಿರ್ತಕ್ಕಂತಹ ಕೆಲವೊಂದು ರಿಪೋರ್ಟ್ನ ಆಧಾರವಾಗಿ ಪ್ರಶ್ನೆಯನ್ನು ಕೇಳಿದ್ದಾರೆ. ಸೊ ಇಲ್ಲಿ ನಾವು ಅಬ್ಸರ್ವ್ ಮಾಡ್ಕೊಳ್ಬೇಕಾಗಿರೋದು ಏನು ಅಂದರೆ, ಸೊ ದ ರೈಟ್ ಆನ್ಸರ್ ವಿಲ್ ಬಿ ಆಪ್ಷನ್ 3 ಅಂತ ಕನ್ಸಿಡರ್ ಮಾಡ್ಬೋದು. A ಮತ್ತು B ಎರಡೂ ಕೂಡ ಸರಿಯಾಗಿದ್ದಾವೆ. ಸೊ ನೋಡಿ, ಈ ರೀತಿಯಾಗಿರ್ತಕ್ಕಂಥ ಸ್ಟೇಟ್ಮೆಂಟ್ಸ್ಗಳು ಅಂದರೆ ದೊಡ್ಡದಾಗಿರ್ತಕ್ಕಂಥ ಸ್ಟೇಟ್ಮೆಂಟ್ಸ್ಗಳನ್ನು ಕೊಟ್ಟಂತಹ ಸಂದರ್ಭದಲ್ಲಿ ಇದು ನಿಮಗೆ ಯಾವ ರೀತಿಯೂ ಕೂಡ ಐಡೆಂಟಿಫೈ ಮಾಡೋದಕ್ಕಾಗೋದಿಲ್ಲ. ಓಕೆ, ಇದನ್ನು ನೀವು ಗೆಸ್ ಮಾಡೋಕ್ಕೂ ಆಗೋದಿಲ್ಲ. ಸೊ
ಇಲ್ಲಿ ಎಜುಕೇಟೆಡ್ ಆಗಿರ್ತಕ್ಕಂತಹ ಒಂದು ಎಲಿಮಿನೇಷನನ್ನು ಕೂಡ ಮಾಡೋದಕ್ಕೆ ಆಗೋದಿಲ್ಲ. ಆದುದರಿಂದ ಈ ರೀತಿಯಾಗಿರ್ತಕ್ಕಂತಹ ಪ್ರಶ್ನೆಗಳನ್ನು ತಾವು ಬಿಟ್ಬಿಡೋದು ಒಳ್ಳೆಯದಾಗತ್ತೆ. ಯಾಕಂದರೆ ಯಾವುದೋ ಒಂದು ಸಂದರ್ಭದಲ್ಲಿ ರಿಪೋರ್ಟ್ ಬಂದಿರುತ್ತೆ. ಇದು ನಾನು ಸಜೆಷನ್ ಅಷ್ಟೇ ಮಾಡ್ತಾ ಇದ್ದೀನಿ. ಓಕೆ, ಇದನ್ನು ನೀವು ಫಾಲೋ ಮಾಡಬೇಕು ಅಂತ ರೂಲ್ಸ್ ಏನಿಲ್ಲ. ಓಕೆ, ನೀವು ಫಾಲೋ ಮಾಡಬಾರ್ದು ಕೂಡ. ಬಟ್ ನನ್ನ ಒಂದು ಅನಿಸಿಕೆ ಏನಂತ ಹೇಳ್ತಿದ್ದೇನೆ ಅಂದರೆ, ಎಲಿಮಿನೇಷನ್ ಟೆಕ್ನಿಕ್ ವರ್ಕ್ ಆಗಲ್ಲ, ಗೆಸ್ಸು ವರ್ಕ್ ಆಗಲ್ಲ ಅಂದ ತಕ್ಷಣ ಯಾವುದೋ ಒಂದು ರಿಪೋರ್ಟಲ್ಲಿರುತ್ತೆ, ಯಾವುದೋ ಒಂದು ರೇರ್ ಆಗಿರ್ತಕ್ಕಂಥ ರಿಪೋರ್ಟಲ್ಲಿ ಬಂದಿರುವಂಥ ಪ್ರಶ್ನೆ ಆಗಿರೋದ್ರಿಂದ ಈ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಯನ್ನು ಆನ್ಸರ್ ಮಾಡುವಾಗ ಸ್ವಲ್ಪ ತಾವು ಕಾಷಿಯಸ್ ಆಗಿ ಡಿಸಿಷನನ್ನು ತೆಗೆದುಕೊಳ್ಬೇಕಾಗತ್ತೆ. ಸೊ ಇಲ್ಲೊಂದು ಪ್ರಶ್ನೆ ಇದೆ, ಗಮನಿಸಿ. ಒಂದು ಕಡೆ ಸಂಸ್ಥೆಗಳನ್ನು ಕೊಟ್ಟಿದ್ದಾರೆ, ಇನ್ನೊಂದು ಕಡೆ ವರದಿ ಮತ್ತು ಸೂಚ್ಯಂಕಗಳನ್ನು ಕೊಟ್ಟಿದ್ದಾರೆ. ಯಾವುದೇ ಎಕ್ಸಾಮ್ ನೋಡಿ, ನೀವು ಒಂದು ಸಂಸ್ಥೆ ಬಗ್ಗೆ ಕೊಟ್ಟಿರ್ತಾರೆ, ಇನ್ನೊಂದು ಕಡೆ ಸೂಚ್ಯಂಕದ ಬಗ್ಗೆ ಕೊಟ್ಟಿದ್ದಾರೆ. ಯಾವುದು ಹೊಂದಾಣಿಕೆ ಆಗಿದೆ ಅಂತ ಇಲ್ಲಿ ಐಡೆಂಟಿಫೈ ಮಾಡಬೇಕಾಗತ್ತೆ. ಅವ್ರು ಕೊಟ್ಟಿದ್ದಾರೆ ನೋಡಿ, ಯಾವುದು ಸರಿಯಾಗಿ ಹೊಂದಾಣಿಕೆ ಆಗುತ್ತವೆ ಅಂತೇಳಿ ಐಡೆಂಟಿಫೈ ಮಾಡಬೇಕಾಗತ್ತೆ. ಸೊ ಮೊದಲನೇ ಹಂತದಲ್ಲಿ ರಿಯಲ್ ಎಸ್ಟೇಟ್ ನಿಯಂತ್ರಣ ಪ್ರಾಧಿಕಾರ ಅಂತ ಕರಿತೀವಿ. ಓಕೆ, ಇದನ್ನು ನಾವು ರಿಯಲ್ ಎಸ್ಟೇಟ್ ಕಂಟ್ರೋಲ್ ಅಥಾರಿಟಿ ಅಂತಲೂ ಕೂಡ ಕರೆಯಲಾಗುತ್ತೆ. ಅಬ್ಸರ್ವ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಜಾಗತಿಕ ರಿಯಲ್ ಎಸ್ಟೇಟ್ ಪಾರದರ್ಶಕ ವರದಿ ಅಂತೇಳಿ ಪ್ರಶ್ನೆಯನ್ನು ಕೇಳಿದ್ದಾರೆ. ಸೊ ಎರಡನೇ ಅಂಶವನ್ನು, ಸೂಚ್ಯಂಕವನ್ನು ನೋಡಿದಂತಹ ಸಂದರ್ಭದಲ್ಲಿ ನಿಮಗೆ ಎದುರುಗಡೆನೆ ಕೊಟ್ಟಿದ್ದಾರೆ. ಸೊ ರಿಯಲ್ ಎಸ್ಟೇಟ್ ನಿಯಂತ್ರಣ ಪ್ರಾಧಿಕಾರದ ನಂತರ ನೀತಿ ಆಯೋಗ ಇದೆ, IMF ಇದೆ, ವಿಶ್ವ ಬ್ಯಾಂಕ್ ಇದೆ. ಇಲ್ಲಿ ನಾನು ಹೇಳ್ತೀನಿ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಆ ನೀತಿ ಆಯೋಗ ಅಂತಕ್ಕಂಥದ್ದು ಸಾತ್ ಅಂತಕ್ಕಂಥ ಒಂದು ರಿಪೋರ್ಟ್ ಇಂಟ್ರೊಡ್ಯೂಸ್ ಮಾಡುತ್ತೆ. ಈ ರಿಪೋರ್ಟ್ ಅಂತಕ್ಕಂಥದ್ದು ಇಟ್ ವಾಸ್ ಪ್ಯೂರ್ಲಿ ರಿಲೇಟೆಡ್ ಟು ವಿಚ್ ಕಾನ್ಸೆಪ್ಟ್, ಎಜುಕೇಷನಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ರಿಪೋರ್ಟ್ ಅದು. ಇದನ್ನು ಯಾರು ಇಂಟ್ರೊಡ್ಯೂಸ್ ಮಾಡ್ತಾರೆ? ನೀತಿ ಆಯೋಗ. ಬೇಸಿಕ್ ಆಗಿರ್ತಕ್ಕಂಥ ಮಾಹಿತಿ ನೆನಪಲ್ಲಿ ಇಟ್ಕೊಳ್ಳಿ. ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಆಫ್ ಇಂಡಿಯಾ ಅಂತ ಕರೆಯಲಾಗುತ್ತೆ. ಮುಂದುವರೆದಂತೆ ವಿಶ್ವ ಬ್ಯಾಂಕ್ ಅಂತೇಳಿ ಕೊಟ್ಟಿದ್ದಾರೆ ನೋಡಿ. ಈ ಆಪ್ಷನನ್ನು ಸ್ವಲ್ಪ ಅಬ್ಸರ್ವ್ ಮಾಡ್ಕೊಳ್ಬೇಕು. ಗ್ಲೋಬಲ್ ಲೆವೆಲಲ್ಲಿ ವರ್ಲ್ಡ್ ಬ್ಯಾಂಕ್, ವಿಶ್ವ ಬ್ಯಾಂಕಿಗೆ ನಾವು ಇಂಗ್ಲೀಷಲ್ಲಿ ವರ್ಲ್ಡ್ ಬ್ಯಾಂಕ್ ಅಂತೇಳಿ ಕರಿತೀವಿ. ಜಾಗತಿಕ ಆರ್ಥಿಕ ಸಂಭಾವ್ಯತೆಗಳು, ಅಥವಾ ಇದನ್ನು ಇಂಗ್ಲೀಷಲ್ಲಿ ಏನಂತ ಕರೆಯಲಾಗುತ್ತೆ ಅಂದರೆ ಗ್ಲೋಬಲ್ ಎಕನಾಮಿಕ್ ಪ್ರಾಸ್ಪೆಕ್ಟ್ಸ್ ಅಂತಲೂ ಕೂಡ ಕರೆಯಲಾಗುತ್ತೆ. ನೆನ್ಪಿಟ್ಕೊಳ್ಳಿ. ಸೊ ಇಲ್ಲಿ ಸರಿಯಾಗಿರುವಂಥ ಉತ್ತರವನ್ನು ಆಲ್ರೆಡಿ ನಾವು ಐಡೆಂಟಿಫೈ ಮಾಡಿದ್ವಿ. B ಮತ್ತು D ಅಂತಕ್ಕಂಥದ್ದು, ಅಂದರೆ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಸೊ ವಿಶ್ವ ಬ್ಯಾಂಕು ಬಗ್ಗೆ ನಮಗೆ ಮಾಹಿತಿ ಗೊತ್ತಾಯಿತು, ನೀತಿ ಆಯೋಗದ ಬಗ್ಗೆ ಮಾಹಿತಿ ಗೊತ್ತಾಗ್ತಾ ಹೋಯಿತು. IMF ಅಂತ ಹೇಳಿದ್ರೆ ಜಾಗತಿಕ ವ್ಯಾಪಾರ ಹೊರನೋಟ ಮತ್ತು ಅಂಕಿಅಂಶಗಳು. ಇಲ್ಲಿದೆ ನೋಡಿ, ಥರ್ಡ್ ಆಪ್ಷನಿಗೆ ಗ್ಲೋಬಲ್ ಟ್ರೇಡ್ ಔಟ್ಲುಕ್ ಆ್ಯಂಡ್ ಸ್ಟ್ಯಾಟಿಸ್ಟಿಕ್ಸ್ ಇದೆಯಲ್ಲ, ಇದನ್ನು ಇಂಟ್ರೊಡ್ಯೂಸ್ ಮಾಡೋರು ಯಾರು ಅಂತ ನೋಡ್ಕೊಂಡಾಗ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಇಂಟ್ರೊಡ್ಯೂಸ್ ಮಾಡುತ್ತೆ. ನಾಟ್ ಇನ್ ದ ಕೇಸ್ ಆಫ್ IMF. ಓಕೆ, ನೆನ್ಪಿಟ್ಕೊಡಿ. ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಅಂತ ಕರಿತೀವಿ. ಇದಕ್ಕೆ ಸರಿಯಾದ ಹೊಂದಾಣಿಕೆ ಅಲ್ಲ. ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಗ್ಲೋಬಲ್ ಟ್ರೇಡ್ ಔಟ್ಲುಕ್ ಆ್ಯಂಡ್ ಸ್ಟ್ಯಾಟಿಸ್ಟಿಕ್ಸನ್ನು ಇಂಟ್ರೊಡ್ಯೂಸ್ ಮಾಡುತ್ತೆ. ಹಾಗಾದರೆ ಗ್ಲೋಬಲ್ ರಿಯಲ್ ಎಸ್ಟೇಟ್ ಟ್ರಾನ್ಸ್ಪರೆನ್ಸಿ ಇಂಡೆಕ್ಸನ್ನು ಯಾರು ಇಂಟ್ರೊಡ್ಯೂಸ್ ಮಾಡ್ತಾರೆ ಅಂತ ನೋಡ್ಕೊಂಡಾಗ ಒಂದು ಆರ್ಗನೈಸೇಷನ್ ಇದೆ, ಗ್ಲೋಬಲ್ ಪ್ರಾಪರ್ಟಿ ಕನ್ಸಲ್ಟೆಂಟ್ JLL ಅಂತೇಳಿ. ಇದು ಇಂಟ್ರೊಡ್ಯೂಸ್ ಮಾಡುತ್ತೆ. 2024ರ ಗ್ಲೋಬಲ್ ರಿಯಲ್ ಎಸ್ಟೇಟ್ ಟ್ರಾನ್ಸ್ಪರೆನ್ಸಿ ಇಂಡೆಕ್ಸ್ನಲ್ಲಿ ಭಾರತದ ಸ್ಥಾನ ಎಷ್ಟು ಅಂತ ಪ್ರಶ್ನೆಯನ್ನು ಕೇಳಿದಾಗ ಅಬ್ಸರ್ವ್ ಮಾಡ್ಕೊಳ್ಳಿ. ದ ರ್ಯಾಂಕ್ ಆಫ್ ಇಂಡಿಯಾ ಈಸ್ 31st ಅಂತೇಳಿ ನೆನ್ಪಿಟ್ಕೊಳ್ಬೇಕು. ಸೊ ಇದನ್ನು ಇಂಟ್ರೊಡ್ಯೂಸ್ ಮಾಡುವಂತಹ ಸಂಸ್ಥೆ ಯಾವುದು ಅಂತಲೂ ಕೂಡ ನಮಗೆ ಗೊತ್ತಾಯಿತು. ಕ್ರಿಯೇಟಿವ್ IAS ವತಿಯಿಂದ ಕ್ರಿಯೇಟಿವ್ ಪ್ರಚಲಿತ ಅಂತಕ್ಕಂಥ ಒಂದು ಪುಸ್ತಕವನ್ನು ಲಾಂಚ್ ಮಾಡಿದ್ದೇವೆ. ಪ್ರಚಲಿತ ಘಟನೆಗಳು 2024ಕ್ಕೆ ಸಂಬಂಧಪಟ್ಟಂತೆ ಅಧಿಕೃತವಾಗಿರ್ತಕ್ಕಂಥ ಮಾಹಿತಿ ಇಲ್ಲಿ ನಿಮಗೆ ನೀಡಲಾಗ್ತಾ ಇದೆ. ಮುಂದಿನ ಪ್ರಶ್ನೆಯನ್ನು ಗಮನಿಸಿ ನೋಡಿ. ತುಂಬ ದೊಡ್ಡದಾಗಿರ್ತಕ್ಕಂಥ ಪ್ರಶ್ನೆ ಇದು. ಇಟ್ ವಾಸ್ ಬೇಸಿಕಲಿ ವಿಚ್ ಕಾನ್ಸೆಪ್ಟ್, ಎಕಾನಮಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಎಕಾನಮಿಯಲ್ಲಿ ಒಂದು ಟರ್ಮ್ ಬರುತ್ತೆ, ಇದನ್ನು FRBM ಅಂತಲೂ ಕೂಡ ಕರೀತೇವೆ. ಅರ್ಥ ಆಗ್ತಿದೆಯಾ ನಿಮಗೆ? ಫಿನಾನ್ಷಿಯಲ್ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ಬಜೆಟರಿ ಮ್ಯಾನೇಜ್ಮೆಂಟ್ ಅಂತಕ್ಕಂಥದ್ದು ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು. ಇಲ್ಲಿ ನಾವು ಸರಿಯಾದ ಉತ್ತರವನ್ನು ಐಡೆಂಟಿಫೈ ಮಾಡಿದಾಗ ಈ ಮೇಲಿನ ಯಾವುದೂ ಅಲ್ಲ ಸರಿಯಾಗ್ತಕ್ಕಂಥ ಉತ್ತರವಾಗುತ್ತೆ. ಅದಕ್ಕಿಂತ ಮುಂಚೆ ಒಂದು ಸ್ಟೇಟ್ಮೆಂಟ್ಸ್ಗಳನ್ನು ಅಬ್ಸರ್ವ್ ಮಾಡ್ಕೊಳ್ತಾ ಹೋಗಿ. ಮೊದಲನೇ ಹಂತದಲ್ಲಿ ನಾವು ಡೈರೆಕ್ಟಾಗಿ 4ನೇ ಸ್ಟೇಟ್ಮೆಂಟಿಗೆ ಬಂದುಬಿಡೋಣ. FRBM ಮಿತಿಯ ನಂತರ ಸರ್ಕಾರವು ಇಂದಿನವರೆಗೆ 2 ಬಾರಿ ಮಾತ್ರ ಗುರಿಗಳನ್ನು ಸಾಧಿಸಲಾಗಿದೆ ಅಂತೇಳಿ. ಈ ಸ್ಟೇಟ್ಮೆಂಟ್ ಆಬ್ಸಲ್ಯೂಟ್ಲಿ ತಪ್ಪು. ಯಾವುದೇ ಸಂದರ್ಭಗಳ ಮೇರೆಗೆ ಆರ್ಥಿಕ ಕೊರತೆ ಮತ್ತು ರಾಜಸ್ವ ರೂಪಿಸಿದ ಗುರಿಗಳು ಹೆಚ್ಚಾಗುವಂತಿಲ್ಲ. ಇದು ಕೂಡ ತಪ್ಪಾಗುತ್ತೆ ನೋಡಿ. 2 ಸ್ಟೇಟ್ಮೆಂಟ್ಸ್ಗಳಲ್ಲಿ ನೀವು ಇಲ್ಲಿ ಒಂದು ರೀತಿಯಾಗಿರ್ತಕ್ಕಂಥ ರಿಪೋರ್ಟ್ಸ್ಗಳನ್ನು ಅಧಿನಿಯಮಕ್ಕೆ
ನಮ್ಮ ಪಾರ್ಲಿಮೆಂಟಿನ ಮುಖಾಂತರವಾಗಿ ಕಡ್ಡಾಯವಾಗಿ ವಿಧಿಸಬೇಕು ಅಥವಾ ತೋರಿಸಬೇಕು ಅಂತೇಳಿ ಮೊದಲನೇ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಈ ರೀತಿಯಾಗಿರ್ತಕ್ಕಂಥ ಟಾಪಿಕನ್ನು ತಾವು ಇಂಗ್ಲೀಷಲ್ಲಿ ನೋಡ್ಕೊಳ್ಬೇಕಾಗತ್ತೆ. ಸೊ ಈ ಕೆಲವೊಂದು ದೀರ್ಘಾವಧಿ ಆರ್ಥಿಕ ನೀತಿಗಳು, ಲಾಂಗ್ ಟರ್ಮ್ ಫಿಸಿಕಲ್ ಪಾಲಿಸಿ, ಸೂಕ್ಷ್ಮ ಅರ್ಥಶಾಸ್ತ್ರ ಚೌಕಟ್ಟು, ಮೈಕ್ರೋ ಎಕನಾಮಿಕ್ಸ್ ಫ್ರೇಮ್ವರ್ಕ್ ಅಂತಲೂ ಕೂಡ ಕರೆಯಲಾಗುತ್ತೆ. ಸೊ ಇವೆಲ್ಲವನ್ನು ಕೂಡ ನಾವು ಸಂಸತ್ತಿನಲ್ಲಿ ಪ್ರಸ್ತುತಪಡಿಸಬೇಕು ಅಂತೇಳಿ ಮ್ಯಾಂಡೇಟ್ರಿ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇದು ಕೂಡ ತಪ್ಪಾಗುತ್ತೆ. ಅದು ರಾಜಸ್ವ ಕೊರತೆ ಜೊತೆಗೆ ಆರ್ಥಿಕ ಕೊರತೆ, ತೆರಿಗೆ ಕಂದಾಯ, ಒಟ್ಟು ಬಾಕಿ ನಿಂತಿರುವ ಹೊಣೆಗಳನ್ನು ಪ್ರಸ್ತಾಪಿಸುವ FRBM ಅಧಿನಿಯಮವನ್ನು ಮಧ್ಯಮಾವಧಿ ಆರ್ಥಿಕ ನೀತಿ ವಿವರ ಪಟ್ಟಿಯಲ್ಲಿ ಒಟ್ಟು ರಾಜ್ಯ ಸ್ವದೇಶೀಯ ಉತ್ಪನ್ನ ಶೇಕಡಾವಾರವಾಗಿ ಯೋಜಿಸಲಾಗಿದೆ ಅಂತೇಳಿದೆ. ಇದು ಕೂಡ ತಪ್ಪಾಗಿರ್ತಕ್ಕಂಥ ಸ್ಟೇಟ್ಮೆಂಟ್ ಆಗುತ್ತೆ. ಒಂದು ಬೇಸಿಕ್ ಆಗಿರ್ತಕ್ಕಂಥ ಮಾಹಿತಿನ ತಿಳ್ಕೊಳ್ಳಿ. FRBMಗೆ ಸಂಬಂಧಪಟ್ಟಂತೆ ಸೆಕೆಂಡ್ PU ಮ್ಯಾಕ್ರೋ ಎಕನಾಮಿಕ್ಸ್ ಅಂತಕ್ಕಂಥ ಒಂದು ಪುಸ್ತಕ ಇದೆ, NCERT ಪುಸ್ತಕ. ಆ ಪುಸ್ತಕದಲ್ಲಿ ಕಂಪ್ಲೀಟಾಗಿ ಮಾಹಿತಿಯನ್ನು ನಿಮಗೆ ನೀಡಲಾಗಿದೆ. ಮ್ಯಾಕ್ರೋ ಎಕನಾಮಿಕ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಅಗೇನ್ FRBMಗೆ ಸಂಬಂಧಪಟ್ಟಿರ್ತಕ್ಕಂತಹ ಪ್ರಶ್ನೆಗಳು UPSCಯಲ್ಲೂ ಕೂಡ ಕೊಟ್ಟಿದ್ದಾರೆ. ಓಕೆ, ಮೈಕ್ರೋ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂತೇಳಿ ಬರುತ್ತೆ. ಓಕೆ, ಮೈಕ್ರೋ ಫಿನಾನ್ಷಿಯಲ್ ಆ್ಯನ್ಯುಯಲ್ ಸ್ಟೇಟ್ಮೆಂಟ್ ಅಂತ ಬರುತ್ತೆ. ಇದನ್ನು ಆ್ಯಕ್ಚುಲಿ ಕೇಂದ್ರ ಸರ್ಕಾರದಲ್ಲಿರ್ತಕ್ಕಂತಹ ಯೂನಿಯನ್ ಫಿನಾನ್ಸ್ ಮಿನಿಸ್ಟರ್ ಅವರು ಪ್ರತಿ ವರ್ಷವೂ ಕೂಡ ಏನು ಮಾಡಬೇಕು, ಸಂಸತ್ತಿನಲ್ಲಿ ಪ್ರಸ್ತುತಪಡಿಸಬೇಕು. ಈ ಮಾಹಿತಿಯನ್ನು 2022ರ UPSC ಪ್ರಿಲಿಮ್ಸ್ ಪರೀಕ್ಷೆಯಲ್ಲಿ ಕೇಳಲಾಗಿತ್ತು. ಅದೇ ಪ್ರಶ್ನೆಯನ್ನು ಅಗೈನ್ ಇಲ್ಲಿ ಏನು ಮಾಡಿದ್ದಾನೆ, ಕೇಳಿದ್ದಾನೆ. ಮುಂದುವರೆದಂತೆ ಭಾರತದ ಎಲೆಕ್ಟ್ರಾನಿಕ್ ಎಕ್ಸ್ಪೋರ್ಟ್ನ ಮೇಲೆ ಪ್ರಶ್ನೆ ಕೇಳಿದ್ದಾರೆ. ಭಾರತದ ಎಲೆಕ್ಟ್ರಾನಿಕ್ ಎಕ್ಸ್ಪೋರ್ಟಿಗೆ ಸಂಬಂಧಪಟ್ಟಂತೆ ಪರೀಕ್ಷೆ ಹೇಳಿಕೆಗಳನ್ನು ಸರಿಗಣಿಸಿ ಅಂತೇಳಿ. ಕರ್ನಾಟಕವು ಹಣಕಾಸು ವರ್ಷ 2023 ಭಾರತದಲ್ಲಿ ಅತಿದೊಡ್ಡ ಎಲೆಕ್ಟ್ರಾನಿಕ್ ಸರಕು ನಿರ್ಯಾತಗಾರವಾಗಿದ್ದು, ಹಣಕಾಸು ವರ್ಷ 2024ರಲ್ಲಿ ಭಾರತದ ರಫ್ತಾದ ಎಲ್ಲ ಎಲೆಕ್ಟ್ರಾನಿಕ್ ಸರಕುಗಳ 30% ಲೆಕ್ಕ ಕೊಡಲಾಗಿದೆ. ತಪ್ಪಿದೆ. ಎರಡನೇ ಸ್ಟೇಟ್ಮೆಂಟ್ ನೋಡ್ಕೊಳ್ತಾ ಹೋಗಿ. ಭಾರತದ ಒಟ್ಟಾರೆ ರಫ್ತುಗಳಲ್ಲಿ ಎಲೆಕ್ಟ್ರಾನಿಕ್ ಸರಕುಗಳ ಪಾಲು ಇತ್ತೀಚಿನ ವರ್ಷಗಳಲ್ಲಿ 2%ಕ್ಕಿಂತ ಹೆಚ್ಚಾಗಿದೆ. ಈ ಸ್ಟೇಟ್ಮೆಂಟ್ ಸರಿಯಿದೆ. ಸ್ಮಾರ್ಟ್ಫೋನ್ಗಳ ರಫ್ತುಗಳ ಹಿಂದಿನ ಸ್ಥಿತಿಗಳು ಭಾರತದ ಎಲೆಕ್ಟ್ರಾನಿಕ್ ರಫ್ತುಗಳ 40% ಸಮೀಪವಾಗಿದೆ. ಈ ಸ್ಟೇಟ್ಮೆಂಟ್ ಕೂಡ ಸರಿಯಾಗಿದೆ. ಸೊ ಇಲ್ಲಿ ಕಳೆದ 2 ವರ್ಷಗಳ ಹಣಕಾಸು ವರ್ಷಗಳಲ್ಲಿ ಭಾರತದಲ್ಲಿ ಸ್ಮಾರ್ಟ್ಫೋನ್ಗಳ ರಫ್ತುಗಳು 40% ಸಮೀಪವಾಗಿದ್ದು, ಕಾಂಚೀಪುರಂ ತಮಿಳುನಾಡಿನಿಂದ ಹೊರಕ್ಕೆ ಕಳುಹಿಸಲ್ಪಟ್ಟಿರುವ ಅಂತೇಳಿದೆ. ಈ ಸ್ಟೇಟ್ಮೆಂಟ್ ಕೂಡ ಸರಿಯಿದೆ. ಸೊ ಇಲ್ಲಿ ನಮಗೆ ಸರಿಯಾಗಿರ್ತಕ್ಕಂಥ ಉತ್ತರ ಬೇಕಾಗಿರೋದ್ರಿಂದ ಆಪ್ಷನ್ ಡಿ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರವಾಗುತ್ತೆ. ಜೊತೆಗೆ ಆಪ್ಷನ್ ಡಿನ ನಾವು ಸರಿಯಾಗಿ ನೋಡ್ಕೊಳ್ಳೋಣ. ಸ್ಟೇಟ್ಮೆಂಟ್ ಡಿಯನ್ನು USA ಮತ್ತು ಚೀನಾ ದೇಶಗಳು ಭಾರತದ ಎಲೆಕ್ಟ್ರಾನಿಕ್ ಸರಕುಗಳ ರಫ್ತುಗಳಾಗಿ ಅತಿ ದೊಡ್ಡ ಮಾರುಕಟ್ಟೆಗಳಾಗಿದೆ ಅಂತೇಳಿ ಇದು ತಪ್ಪಾಗ್ತಾ ಹೋಗುತ್ತೆ. ನೆನ್ಪಿಟ್ಕೊಳ್ಳಿ, ದ ರೈಟ್ ಆನ್ಸರ್ ವಿಲ್ ಬಿ ಆಪ್ಷನ್ 4 ಅಂತೇಳಿ ಕನ್ಸಿಡರ್ ಮಾಡ್ಬೋದಾಗುತ್ತೆ. ನೋಡಿ, ಈ ಒಂದು ಎಕ್ಸ್ಪೋರ್ಟ್ ವಿಚಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಈ ಸ್ಟೇಟ್ಮೆಂಟನ್ನು ಈಸಿಯಾಗಿ ಎಲಿಮಿನೇಷನನ್ನು ಮಾಡ್ಬೋದು. ಅವರು ಕರೆಕ್ಟ್ ಸ್ಟೇಟ್ಮೆಂಟನ್ನು ಕೇಳಿದ್ದಾರೆ. ಓಕೆನಾ, ಕರೆಕ್ಟ್ ಸ್ಟೇಟ್ಮೆಂಟ್ ಕೇಳಿರೋದ್ರಿಂದ ಆಪ್ಷನ್ ಡಿಯನ್ನು ನಾವು ಈಸಿಯಾಗಿ ಎಲಿಮಿನೇಷನನ್ನು ಮಾಡ್ಬೋದು. ಹೇಗೆ ಅಂದರೆ ನೋಡಿ, USA ಆ್ಯಂಡ್ ಚೀನಾ ಇದೆಯಲ್ಲ, ಮಾರುಕಟ್ಟೆಯಲ್ಲಿ ನಮಗೆ ಸ್ಮಾರ್ಟ್ಫೋನ್ಸ್ ಅಥವಾ ಮೊಬೈಲ್ ಫೋನ್ಸ್ಗಳಿಗೆ ಸಂಬಂಧಪಟ್ಟಂತೆ ದೊಡ್ಡ ಪ್ರಮಾಣದ ಮಾರುಕಟ್ಟೆ ಇದೆ. ಸೊ ಈ ರೀತಿಯಾಗಿರ್ತಕ್ಕಂಥ ದೇಶಗಳಿಗೆ ಡೆವಲಪಿಂಗ್ ರಾಷ್ಟ್ರವಾಗಿರ್ತಕ್ಕಂಥ ಇಂಡಿಯಾದಿಂದ ದೊಡ್ಡ ಪ್ರಮಾಣದಲ್ಲಿ ಎಕ್ಸ್ಪೋರ್ಟ್ ಆಗುತ್ತಾ? ನೋ. ಆ್ಯಕ್ಚುಲಿ ನಾವೇನು ಮಾಡ್ತೀವಿ, ಈ ದೇಶಗಳಿಂದ ಐಫೋನ್ಗಳಾಗಿರ್ಬೋದು, ಯಾವುದು ವಿವೋ ಸಮಥಿಂಗ್ ಚೀನಾ ಪ್ರಾಡಕ್ಟ್ಸ್ಗಳೆಲ್ಲ ಇದಾವಲ್ವ. ಸೊ ಈ ದೇಶಗಳಿಂದ ನಾವೇನು ಮಾಡ್ತೀವಿ, ಇಂಪೋರ್ಟ್ ಮಾಡ್ಕೊಳ್ತೇವೆ. ಆದುದರಿಂದ ನಮಗೆ ಇಲ್ಲಿ ಡಿ ಅಂತಕ್ಕಂಥ ಸ್ಟೇಟ್ಮೆಂಟ್ ಏನಿದೆಯಲ್ಲ, ಇದನ್ನು ಈಸಿಯಾಗಿ ಎಲಿಮಿನೇಷನ್ ಮಾಡ್ಬೋದು ಡಿ ಅಂತಕ್ಕಂಥದ್ದನ್ನು. ಸೊ ಡಿ ಅಂತಕ್ಕಂಥದ್ದು ತಪ್ಪಾಗಿದೆ ಅಂತ ಗೊತ್ತಾಗಿದ ತಕ್ಷಣ ಆನ್ಸರ್ ಅಂತಕ್ಕಂಥದ್ದು ಬದಲಾಗ್ತಾ ಹೋಗುತ್ತೆ. ನೋಡಿ, ಇಲ್ಲಿ ಸ್ಟೇಟ್ಮೆಂಟ್ ಮೊದಲನೇ ಆಪ್ಷನನ್ನು ನಾವು ನೋಡ್ಕೊಂಡಾಗ ಈಸಿಯಾಗಿ ಎಲಿಮಿನೇಟ್ ಮಾಡ್ಬೋದು, ಇದು ತಪ್ಪಾಗಿದೆ ಅಂತೇಳಿ. ಯಾಕೆ ತಪ್ಪಾಗಿದೆ, ಇಲ್ಲಿ ಡಿ ಆಪ್ಷನ್ ಇದೆ. ಎರಡನೇ ಸ್ಟೇಟ್ಮೆಂಟನ್ನು ಕೂಡ ತೆಗಿಬೋದು. ಕಾರಣ ಏನಂದರೆ ಡಿ ಅಂತೇಳಿದೆ. ಸೊ ಈಸಿಯಾಗಿ 2 ಸ್ಟೇಟ್ಮೆಂಟನ್ನು ತೆಗಿಬೋದು. ಇಲ್ಲಿ ಆನ್ಸರ್ ನಮಗೆ ಹಿಂಗಿದು ಗೊತ್ತಾಗಿದೆ. BC ಈಸ್ ದ ರೈಟ್ ಆನ್ಸರ್. ಯಾರು ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿಲ್ವೋ ದಯವಿಟ್ಟು ಜಾಯ್ನ್ ಆಗಿ. ಜೊತೆಗೆ ಕ್ರಿಯೇಟಿವ್ IAS ಅಕಾಡೆಮಿ ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ, ಅದಕ್ಕೆ ಸಬ್ಸ್ಕ್ರೈಬ್ ಆಗಿ. ಜೊತೆಗೆ ಕ್ರಿಯೇಟಿವ್ IAS ಅಕಾಡೆಮಿ ಅಂತಕ್ಕಂಥ ಒಂದು ಆ್ಯಪ್ ಇದೆ. ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾದಂತಹ ಸಂದರ್ಭದಲ್ಲಿ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಇದರಲ್ಲಿ ಹಲವು ಕೋರ್ಸಸ್ಗಳು KAS ಮತ್ತು ಇತರೆ ಎಕ್ಸಾಮ್ಸ್ಗಳಿಗೆ ಸಂಬಂಧಪಟ್ಟಂತೆ ಕೋರ್ಸಸ್ಗಳನ್ನು ಕೂಡ ನೀಡಲಾಗಿದೆ.